श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनूमत्स्मरणात् भवेत् शिव शिवेति 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 वै भव भवेति 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 वा मृड मृडेति 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 वै भजति यः सततं प्रणतामि यात् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्ता गुरवः साक्षात् इष्टं दैवं श्रियः पतिः आचार्याः श्रीमदाचार्याः सन्तु मे जन्म जन्मनि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादि सद्गुणोगाकरानहं वादिराजगुरून् वन्दे हयग्रीवदयाश्रयान् भक्तानां मानसाम्भोजा भानवे कामधेनवे नमतां कल्पतरवे जयीन्द्रगुरवे नमः दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्याय सुधारतान् यैरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् श्रीमन्लक्ष्मीनृसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः वस्तुस्तुतं सुरस्तोमैः अस्तु शस्तं मया स्तुतं मस्तु हस्तं प्रस्तुताय श्रुतिमस्तकविश्रुतं हरिः ओम् ರಾಘವೇಂದ್ರ ವಿಜಯದ ಅನೇಕ ವಿಷಯಗಳನ್ನು 2 ದಿನಗಳಿಂದ ಚಿಂತನೆ ಮಾಡ್ತಾ ಇದ್ದೇವೆ. ಗುರುಗಳು ತಾವು ಎಂತಹ ಸಂದರ್ಭ ಬಂದಾಗೂ ಕೂಡ ತಮ್ಮ ನಿತ್ಯ ಕರ್ಮಗಳು, ವಿಶೇಷವಾಗಿ ಅಧ್ಯಯನ, ದೇವರ ಪೂಜೆ ಮೊದಲಾದ ಯಾವ ಕರ್ಮಗಳನ್ನು ಕೂಡ ಪೂರ್ವಾಶ್ರಮದಲ್ಲಿಯೂ ಕೂಡ ವಿಶೇಷವಾಗಿ ಪಾಲನೆ ಮಾಡಿದಂತಹ ಮಹಾನುಭಾವರು. ಪ್ರಾರಂಭದಲ್ಲಿ ವೈಭವದ ಜೀವನ, ಶ್ರೀಮಂತಿಕೆ ಎಲ್ಲವೂ ಕೂಡ ಇತ್ತು. ಕಾಲವಶಾತ್ ಬಡತನವನ್ನೂ ಕೂಡ ನೋಡುವಂತಹ ಪರಿಸ್ಥಿತಿ ಬಂದಿತ್ತು. ಹರಿದ ಬಟ್ಟೆ, ಸವೆದ ತಟ್ಟೆ,
ತೂತಾದಂತಹ ಲೋಟ, ಹೀಗೇನೆ ಏನು ಬಡತನದ ಲಕ್ಷಣಗಳು ಅಂತ ಇದೆಯೋ ಎಲ್ಲ ಲಕ್ಷಣಗಳನ್ನು ಕೂಡ ಅನುಭವಿಸಿದ್ದಾರೆ ಇವರು. ಅಂತಹ ಪರಿಸ್ಥಿತಿ ಬಂದಾಗೂ ಕೂಡ ದೇವರ ಸ್ಮರಣೆಯನ್ನ, ಗುರುಗಳ ಸ್ಮರಣೆಯನ್ನ ಒಂದು ದಿನವೂ ಕೂಡ ಬಿಡಲಿಲ್ಲ. ದೇವರು ಪರೀಕ್ಷೆ ಮಾಡ್ತಾನಂತೆ. ಶ್ರೀಮಂತಿಕೆ ಕೊಟ್ಟ ಹಾಗೆ ಹೇಗಿರ್ತಾರೆ, ಎಲ್ಲವೂ ಕೂಡ ಚೆನ್ನಾಗಿದ್ದಾಗ ಮಾತ್ರ ದೇವರ ಪೂಜೆಯನ್ನು ಮಾಡೋದು. ಏನೂ ಇಲ್ಲ ಅಂತಂದ್ರೆ ದೇವರು ನನಗೆಲ್ಲ ಕರ್ಸ್ಕೊಂಡ್ಬಿಟ್ಟ, ಯಾಕೆ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಬಿಡುವಂತಹ ಕಾರ್ಯವನ್ನು ಕೆಲವರು ಮಾಡ್ತಾರೆ. ಸರ್ವಥಾ ಮಾಡಬಾರ್ದು. ಕೇವಲ ದೇವರು ನಮ್ಮ ಪೂರ್ವ ಕರ್ಮಗಳ ಅನುಸಾರವಾಗಿ ಮಾಡಿದಂತಹ ದೊಡ್ಡ ಪಾಪಗಳ ರಾಶಿಯನ್ನ ತಡೆದು ಸ್ವಲ್ಪ ಸಮಯದವರೆಗೂ ಕಷ್ಟಗಳನ್ನು ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಇವನು ದೇವರ ಸ್ಮರಣೆಯನ್ನು ಮಾಡ್ತಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಕೆಲವು ಸಂದರ್ಭದಲ್ಲಿ ಬಂದಿರುತ್ತದೆ. ಹೀಗೇನೆ ಗುರುಗಳಿಗೂ ಕೂಡ ಪೂರ್ವಾಶ್ರಮದ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ. ಒಂದಲ್ಲ, 2 ದಿನ ಅಲ್ಲ, 4-5 ದಿನಗಳ ಪರ್ಯಂತರವಾಗಿ ಒಂದು ಹನಿ ನೀರು, ಆಹಾರ ಇಲ್ಲದೇನೆ ತಾವು ಜೀವನ ಮಾಡಿದಂತಹ ಅನೇಕ ದೃಷ್ಟಾಂತಗಳನ್ನು ನಾವು ನೋಡಿದ್ದೇವೆ ಚರಿತ್ರೆಯಲ್ಲಿ. ಹೀಗೇನೆ ಅವರು ದೇವರ ಸ್ಮರಣೆಯನ್ನು ಮಾಡ್ತಾನೆ. ಭಗವಂತ ಯಾವ ಸಮಯದಲ್ಲಿ ಹೇಗೆ ಇಡಬೇಕು ಅಂತ ಅವನ ಇಚ್ಛೆ ಇದೆಯೋ ಆ ರೀತಿಯಾಗಿ ನಡೆಸ್ತಾನೆ ಅಂತ ಹೇಳಿ ಅದೇ ರೀತಿಯಾದ ಚಿಂತನೆಯಲ್ಲಿ ಅವರು ಭಗವದ್ಧ್ಯಾನದಲ್ಲಿ ನಿರತರಾಗಿದ್ದಾರೆ, ಅಧ್ಯಾಪನದಲ್ಲಿ ನಿರತರಾಗಿದ್ದಾರೆ. ಪೂರ್ವದಲ್ಲಿ ಅವರು ಯಾವ ರೀತಿ ಅಧ್ಯಯನ ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ವಿ. ಪ್ರಾತಃ ಕಾಲದಲ್ಲಿ ವೇದಾಂತ, ನಂತರದಲ್ಲಿ ವ್ಯಾಕರಣ, ನಂತರದಲ್ಲಿ ತರ್ಕಶಾಸ್ತ್ರ, ನಂತರ ಪೂರ್ವಮೀಮಾಂಸ ಮೊದಲಾದವುಗಳನ್ನು ವಿಶೇಷವಾಗಿ ಯಾಮಗಳಲ್ಲಿಯೂ ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ರು. ಪ್ರಾರಂಭದಲ್ಲೂ ಹಾಗೆ ಮಾಡ್ತಾ ಇದ್ರು, ಬಡತನದಲ್ಲಿಯೂ ಕೂಡ ಅದೇ ಕ್ರಮದಲ್ಲಿ ಏನೇ ಮಾಡ್ತಾ ತಾವು ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರು. ನೋಡಿ, ಅಂತಹ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡಿದ್ದರ ಫಲವಾಗಿ ದೇವರು ಶ್ರೇಷ್ಠವಾದ ಸ್ಥಾನವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ದೃಷ್ಟಾಂತಕ್ಕೆ ನಾವು ಹೇಳಬೇಕಾದರೆ ಚಾತುರ್ಮಾಸ್ಯ ನಡೀತಾ ಇದೆ ಈಗ. ಈ ಚಾತುರ್ಮಾಸ್ಯದಲ್ಲಿ ಒಂದು ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ವರಾಹದೇವರು ಹೇಳ್ತಾರೆ, ಮೊದಲಿನ ದಿನಗಳಲ್ಲಿ ನಾವು ಪುಣ್ಯ ಸಂಪಾದನೆಯನ್ನು ಏನು ಮಾಡ್ತೀವೋ ಅದು ಕೊನೆ ದಿನಗಳಲ್ಲಿ ಮಾಡಿದಂತಹ ಪುಣ್ಯಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅಂದರೆ 1ನೇ ದಿನ ಮಾಡಿದ ಪುಣ್ಯಕ್ಕೆ 10 ಪುಣ್ಯ ಬಂದಿದ್ದರೆ ಕೊನೆಯ ದಿನ ಮಾಡಿದಂತಹ ಪುಣ್ಯಗೆ 100,000 ಲಕ್ಷದಷ್ಟು ಪುಣ್ಯ ಹೆಚ್ಚಾಗ್ತಾ ಹೋಗುತ್ತೆ, ದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ನಾವು ವ್ರತವನ್ನು ಪ್ರಾರಂಭ ಮಾಡಿರ್ತೀವಿ, ಶಾಖವ್ರತವೋ ದ್ವಿದಳ ವ್ರತವೋ. 1ನೇ ದಿನ 2ನೇ ದಿನ ಒಂದು 10 ದಿನ ಚೆನ್ನಾಗಿ ಇರುತ್ತದೆ, ಬೇಳೆ ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿ ತಿಂತಾ ಇರ್ತೀವಿ. ಕೊನೆ ದಿನಗಳಲ್ಲಿ ಸಾಕಪ್ಪ ಯಾವಾಗ ಮುಗಿಯುತ್ತೋ ಬಂದು ಬೇಜಾರು ಬರುವಂತಹ ಪರಿಸ್ಥಿತಿ. ಆ ಸಮಯದಲ್ಲಿಯೂ ಕೂಡ ನಮ್ಮ ಇಂದ್ರಿಯಗಳನ್ನು ನಿಗ್ರಹವನ್ನು ಮಾಡಿಕೊಂಡು ನಾವು ಅದನ್ನು ಪಾಲನೆ ಮಾಡಿದ್ವಿ ಅಂತಂದರೆ ನಿಶ್ಚಿತವಾಗಿಯೂ ಕೂಡ ಅದರ ಪುಣ್ಯ ದಿನಕ್ಕೂ ಹೆಚ್ಚಾಗುತ್ತೆ ಎಂಬುದಾಗಿ ವರಾಹದೇವರು ಹೇಳಿದರು. ಅದೇ ರೀತಿಯಾಗಿ ನಾವು ಪ್ರಾರಂಭದಲ್ಲಿ ಅವರಿಗೂ ಅಷ್ಟೇ ಶ್ರೀಮಂತಿಕೆ ಪ್ರಾರಂಭದಲ್ಲಿದ್ದರೂ ಕೂಡ ನಂತರದಲ್ಲಿ ಕಷ್ಟ ಬಂದಿತ್ತು. ಆ ಸಮಯದಲ್ಲಿಯೂ ಕೂಡ ದೇವರ ಸ್ಮರಣೆಯನ್ನು ಬಿಡದೇ ಇದ್ದುದರ ಫಲವಾಗಿ ಅನಂತ ಪುಣ್ಯ ಎಂಬುದು ಬಂದಿದೆ. ಆ ಪುಣ್ಯದ ರಾಶಿ ಗುರುಗಳು ಸುಧೀಂದ್ರ ತೀರ್ಥ ಶ್ರೀಪಾದಂಗಳ ಸ್ವಪ್ನದಲ್ಲಿ ಭಗವಂತ ಬಂದು ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ದೃಷ್ಟ ಸ್ವಪ್ನ ಶ್ರೀ ಸುಧೀಂದ್ರೋಥ ವಿದ್ಯಾ ಸಾಮ್ರಾಜ್ಯಾರ್ಹಂ ತಂಪಯೋಧಿಂ ಗುಣೋಘೈ ಜ್ಞಾತ್ವಾ ವಿದ್ಯಾ ಸಂಪ್ರದಾಯಂ ಸ ಗೋಪ್ತುಂ ಪಾರ್ಯುರಾಜ್ಯಂ ಪ್ರಾರ್ಥಯಾಮಾಸ ಧೀರಂ. ಅವರಿಗೆ ಭಗವಂತ ಸ್ವಪ್ನದಲ್ಲಿ ಆಜ್ಞೆಯನ್ನು ಮಾಡಿದ್ದಾನೆ, ವೆಂಕಟನಾಥರಿಗೆ ಆಶ್ರಮವನ್ನು ಕೊಡಿ, ಮುಂದಿನ ನಿಮ್ಮ ಆಶ್ರಮ ಈ ಪೀಠಕ್ಕೆ ವೆಂಕಟನಾಥರನ್ನು ನೇಮಿಸಿ ಎಂಬುದಾಗಿ ಗುರುಗಳು ಆಜ್ಞೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಭಗವಂತ ಆಜ್ಞೆಯನ್ನು ಮಾಡಿದ್ದಾನೆ. ನೋಡಿ, ಪುಣ್ಯ ಸರ್ವಥಾ ವ್ಯರ್ಥವಾಗುವುದಿಲ್ಲ. ದೊಡ್ಡದಾದಂತಹ ಪೀಠಾಧಿಪತ್ಯವೇ ಇವರಿಗೆ ಸಿಗುವಂತಹ ದೊಡ್ಡ ಸೌಭಾಗ್ಯ ಪ್ರಾಪ್ತಿಯಾಗಿದೆ. ಭಗವಂತನೇ ಗುರುಗಳ ಸ್ವಪ್ನದಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಸ್ವಪ್ನದಲ್ಲಿ ಬಂದು ಆಜ್ಞೆಯನ್ನು ಮಾಡಿದ್ದಾರೆ, ಇವರಿಗೆ ಆಶ್ರಮವನ್ನು ಕೊಡಿ ಎಂಬುದಾಗಿ. ನಂತರದಲ್ಲಿ ಆಗ ಭಗವಂತನೇ ಆಜ್ಞೆ ಮಾಡಿದ ಮೇಲೆ ಇನ್ನೇನು ಅಂತ ಹೇಳಿ ಇವ್ರಿಗೂ ಕೂಡ ಇವರ ಮೇಲೆ ಬಹಳ ಪ್ರೀತಿ ಇತ್ತು. ನಾವು ಪೂರ್ವದ ದಿನಗಳಲ್ಲಿ ಕೇಳಿದ್ವಿ, ಇವರ ವಾಕ್ಶೈಲಿ ಹೇಗಿತ್ತು, ವಾದ ಮಾಡುವಂತಹ ವಿಚಾರಗಳು ಹೇಗೆ ವಾದಿಗಳನ್ನು ಸೋಲಿಸಿದ್ದು ಪ್ರಮಾಣ ಪುರಸ್ಸರವಾಗಿ, ಅವರ ನಿಷ್ಠೆ
ಇಂದ್ರಿಯ ನಿಗ್ರಹ ಎಲ್ಲವನ್ನೂ ಕೂಡ ನೋಡಿದ್ರು. ಜ್ಞಾನ, ಭಕ್ತಿ, ವೈರಾಗ್ಯ ಪ್ರತಿಯೊಂದನ್ನು ಕೂಡ ಗುರುಗಳು ನೋಡಿದ್ರು. ಆದ್ರಿಂದ ಇವರೇ ಅತ್ಯಂತ ಯೋಗ್ಯರು ಅಂತ ಹೇಳಿ ಅವರನ್ನು ಕರೆಸಿದ್ದಾರೆ. ಕರೆಸಿ ತಿಳಿಸ್ತಾ ಇದ್ದಾರೆ, ಭಗವಂತನ ಆಜ್ಞೆ ಆಗಿದೆ, ನಿಮಗೆ ಆಶ್ರಮವನ್ನು ಕೊಡಬೇಕು ಅಂದ್ಕೊಂಡಿದ್ದೇವೆ. ಮುಂದೆ ನೀವೇ ಈ ಪೀಠಾಧಿಪತಿಗಳೇ ಆಗಿ ದೇವರ ಪೂಜೆಯನ್ನು ಮಾಡಬೇಕು, ಎಲ್ಲ ರೀತಿಯಾದಂತಹ ಸತ್ಕರ್ಮಗಳನ್ನು ಮಾಡ್ತಾ ವಿಶೇಷವಾಗಿ ಧರ್ಮ ಪಾಲನೆಯನ್ನು ಮಾಡಬೇಕು ಎಂಬುದಾಗಿ ತಾವು ತಿಳಿಸಿದಾಗ ಆಗ ಗುರುಗಳು ಹೇಳ್ತಾರೆ, ನೋಡಿ ಎಂಥ ಮಾತು ಅವ್ರದು. ಪಾಹಂ ನ್ಯಾಸಃ ಕುತ್ರವಾ ವೇದ ವಿದ್ಯಾ ಸಾಮ್ರಾಜ್ಯಂ ತೇ ಕ್ವಾಪಿ ವಿದ್ಯಾಹ ಮಾರಯಾ ಪಾರಂ ಸಿಂಧೋರ್ಭಾರಮೂಢ್ವಾ ವಿವೇಕಿ ಗಂತುಂ ಯತ್ನಂ ಭೋಜನ ಸಂತನೋತಿ. ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಅಧ್ಯಯನವನ್ನು ಮಾಡಿ ಅಷ್ಟೆಲ್ಲ ಜ್ಞಾನದ ಭಂಡಾರವನ್ನೇ ತುಂಬಿಕೊಂಡು ವೈರಾಗ್ಯ ಶಿಖಾಮಣಿಗಳಾದಂತಹ ಗುರುಗಳು ಹೇಳ್ತಾರೆ, ಎಲ್ಲಿ ಸನ್ಯಾಸ ಆಶ್ರಮ? ನ್ಯಾಸ ಅಂದರೆ ಸನ್ಯಾಸ, ಪಾಹಂ ನ್ಯಾಸಃ ಅಂತ ಪ್ರಯೋಗ ಮಾಡ್ತಾರೆ. ಸನ್ಯಾಸಾಶ್ರಮವೆಲ್ಲಿ, ನಾನೆಲ್ಲಿ, ನೀವು ಎಲ್ಲಿ, ನಾನೆಲ್ಲಿ, ನಿಮ್ಮ ಜ್ಞಾನವೆಲ್ಲಿ, ನಿಮ್ಮ ಭಗವಂತನಲ್ಲಿ ಮಾಡುವಂಥ ಭಕ್ತಿ ವೈರಾಗ್ಯ ಎಲ್ಲಿ, ನಾನೆಲ್ಲಿ, ಅದರ ಹತ್ರವೂ ಕೂಡ ಬರೋದಿಲ್ಲ. ನೋಡಿ ಎಂಥ ಅಹಂಕಾರ ಖಂಡನೆಯನ್ನು ಅವರು ಮಾಡ್ತಾರೆ. ಗುರುಗಳೇ ಈ ರೀತಿಯಾಗೆಲ್ಲ ಮಾತನಾಡುವಾಗ ನಾವು ಎಷ್ಟು ಕೆಳಗಿನ ಸ್ಥಾನದಲ್ಲಿದ್ದೇವೆ ಅಂತ ಚಿಂತನೆ ಮಾಡಬೇಕು. ಸ್ವಲ್ಪ ಮೇಲೆ ಹೋದ್ವಿ ಅಂತಂದರೆ ನಾನು ಭಾರಿ ಅಂತ ಅನ್ಕೊಂತೀವಿ. ಆದರೆ ಇಷ್ಟೆಲ್ಲ ಜ್ಞಾನವಿದ್ರೂ ಕೂಡ ಪೂರ್ವದಲ್ಲೇ ಹೇಳಿದ್ದಾರೆ, ಕೇವಲ ವೇದಾಂತವನ್ನು ತತ್ವಗ್ರಂಥಗಳನ್ನು ಅಷ್ಟೇ ಅಧ್ಯಯನ ಮಾಡಿಲ್ಲ, ಪರಕೀಯರ ಗ್ರಂಥಗಳನ್ನೂ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿ, ಯಾಕೆಂದರೆ ವಾದವನ್ನು ಮಾಡಿ ಅವರನ್ನು ಸೋಲಿಸಬೇಕಾದರೆ ಅವರ ಗ್ರಂಥದಲ್ಲಿರುವಂಥ ವಿಷಯಗಳನ್ನು ಕೂಡ ತಿಳ್ಕೊಂಡಿರಬೇಕು. ಅವನ್ನೂ ಕೂಡ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಹೇಗೆ ಅವರು ನಮ್ಮನ್ನು ಪ್ರಮಾಣಗಳನ್ನು ಕೊಡ್ತಾರೆ ಎಲ್ಲವನ್ನೂ ಕೂಡ ವಿಮರ್ಶೆಯನ್ನು ಮಾಡಿ ಪ್ರಮಾಣ ಪುರಸ್ಸರವಾಗಿ ಅವರನ್ನು ವಾದದಲ್ಲಿ ಸೋಲಿಸುವಂತಹ ವಿಶಿಷ್ಟವಾದ ಶೈಲಿಗಳನ್ನು ನಾವು ನೋಡಿದ್ದೇವೆ. ಆ ಕ್ರಮದಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ನಾನು ಅಸಮರ್ಥ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ, ಆ ದೊಡ್ಡ ಪೀಠ ಅದು, ನಾನು ಅದಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ತಾರೆ ಗುರುಗಳು. ಅಷ್ಟೇ ಅವ್ರಿಗೊಂದು ದೃಷ್ಟಾಂತ ಕೊಡ್ತಾರೆ, ನೀವು ಒಂದು ವೇಳೆ ನನಗೆ ಅದನ್ನು ಕೊಟ್ಟರೆ ಹೇಗಿರುತ್ತದೆ ಅಂತಂದರೆ, ದೊಡ್ಡ ಭಾರವಾದ ಪದಾರ್ಥವನ್ನು ಹಿಡ್ಕೊಂಡು ಸಮುದ್ರವನ್ನು ದಾಟು ಅಂತ ಹೇಳಿದಂಗಾಗುತ್ತೆ. ಸಾಧ್ಯವಿಲ್ಲ, ಸಮುದ್ರದಲ್ಲಿ ಸಾಮಾನ್ಯವಾಗಿ ನಡ್ಕೊಂಡೋಕ್ಕೂ ಆಗುವುದಿಲ್ಲ, ಅಷ್ಟು ಅಲೆಗಳು ಎಲ್ಲವೂ ಕೂಡ ಇರ್ತದೆ, ಸಮುದ್ರವನ್ನು ದಾಟುವುದಕ್ಕೆ ಆಗುವುದಿಲ್ಲ. ಅಂತಹದ್ದು ದೊಡ್ಡವಾದ ಪದಾರ್ಥವನ್ನು, ಭಾರವಾದ ಪದಾರ್ಥವನ್ನು ಇಟ್ಕೊಂಡು ಸಮುದ್ರವನ್ನು ದಾಟು ಅಂತ ಹೇಳಿದಂಗಾಗ್ತಾ ಇದೆ. ಅಂದರೆ ಅದು ಅಸಂಭವ, ಆಗೋದೇ ಇಲ್ಲ. ಹೇಗೆ ಶಶಕ್ಕೆ ವಿಷಾಣ, ಮೊಲಕ್ಕೆ ಕೋಡು ಬರುವುದು, ಮನುಷ್ಯನಿಗೆ ಕೋಡು ಬರುವುದು ಹೆಂಗೆ ಅಸಂಭವವೋ ಆ ರೀತಿ ಅಸಂಭವ ಅಂತ ಹೇಳಿದರೆ, ಇನ್ನು ಅನೇಕ ರೀತಿಯಾಗಿ ಅವರು ಉಪದೇಶ ಮತ್ತೆ ಇವರು ರಾಯರು ಹೇಳ್ತಾರೆ, ವೆಂಕಟದಾಸರು, ಏಕಾಂತೆ ತೈರ್ಭೋತಿ ನೃತ್ಯವಾದಿ ಬಾಲ ಭಾರ್ಯ ಬಾಲಕೋ ನೋಪನೀತಃ. ನನ್ನ ಹೆಂಡತಿ ಬಹಳ ಸಣ್ಣವಳಿನ್ನು, ಅಷ್ಟೇ ಅಲ್ಲ ನನ್ನ ಮಗ ಲಕ್ಷ್ಮೀನಾರಾಯಣ ಅವನಿಗೆ ಇನ್ನೂ ಉಪನಯನವೂ ಮಾಡಿಲ್ಲ, ಆದ್ದರಿಂದಾಗಿ ನನ್ನ ಕೈಲಿ ಸಾಧ್ಯವಿಲ್ಲ. ನೋಡಿ ಅವರು ಹೇಳ್ತಾ ಇರೋ, ನಾನು ಮಾಡುವುದಕ್ಕಾಗೋದಿಲ್ಲ, ನನಗೆ ವೈರಾಗ್ಯ ಇಲ್ಲ ಅಂತ ಹೇಳ್ತಿಲ್ಲ, ಅವರನ್ನು ಬಿಟ್ಟು ಬರುವುದು. ಯಾಕೆಂದರೆ ಪೂರ್ವದಲ್ಲೇ ತಿಳಿದ್ವಿ, ಅವರ ತಂದೆ ತಾಯಿಯವರು ಪೂರ್ವದಲ್ಲಿ ಏನೇ ಇವರ ಉಪನಯನಕ್ಕಿಂತ ಪೂರ್ವದಲ್ಲಿ ಏನೇ ಅವರು ಸ್ವರ್ಗಸ್ಥರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಬ್ಬರನ್ನೇ ನಾನು ಬಿಟ್ಟು ಬರುವುದು ಸರಿಯಲ್ಲ ಅಂತ ಹೇಳಿ ಇವರು ಅನೇಕ ರೀತಿಯಾಗಿ ಗುರುಗಳಲ್ಲಿ ಹೇಳಿದರೂ ಕೂಡ ಅವರು ಕೇಳಲಿಲ್ಲ. ಆಗ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ. ಹೀಗೇನೆ ಅನೇಕ ರೀತಿಯಾಗಿ ಹೇಳಿದರೂ ಕೂಡ ಅವರು ಹೇಳಲಿಲ್ಲ. ಅನೇಕ ವೈರಾಗ್ಯವ ಉಪದೇಶವನ್ನು ಕೂಡ ಮಾಡಿದರು. ಎಲ್ಲವೂ ಕೂಡ ಈ ಕಾಲಗಳಿಗೆ ಅಷ್ಟೇ, ಅವರು ಮುಂದೆ ಬರುವುದಿಲ್ಲ, ಮೋಕ್ಷಕ್ಕೆ ಇವರು ಯಾರೂ ಕೂಡ ನನ್ನ ಜೊತೆ ಬರುವುದಿಲ್ಲ ಅಂತ ಅನೇಕ ಉಪದೇಶಗಳನ್ನು ಕೂಡ ಮಾಡಿದರು. ಆದರೆ ಅವರು ಆ ಸಮಯಕ್ಕೆ ಅದ್ಯಾವುದನ್ನು ಸ್ವೀಕಾರವನ್ನು ಮಾಡದೇನೆ ಬಂದರು. ಇತ್ತ ಕಡೆಯಲ್ಲಿ ಇವರು ಗುರುಗಳು ಇವರಿಗೆ ಆಶ್ರಮವನ್ನು ಕೊಡ್ತಾರೆ ಎಂಬುವಂಥ ಸುದ್ದಿ ಒಬ್ಬೊಬ್ಬರ ಕಿವಿಗೆ ಬರ್ತಾ ಹೋಗ್ತಾ ಇದೆ. ಕರ್ಣಾಕರ್ಣಿ ಪ್ರಾಪ್ಯರುತ್ಕರ್ಣ ಶಲ್ಯಂ ಅಂತ ಹೇಳಿದಂತೆ ನಾವು ಮಾತಾಡ್ತೀವಲ್ಲೋ, ಅವ್ರಿಗೆ ಆಶ್ರಮ ಕೊಡ್ತಾರಂತೆ, ಇವ್ರಿಗೆ ಆಶ್ರಮ ಕೊಡ್ತಾರೆ ಅಂತಂತ. ಹಾಗೇನೆ ಒಬ್ಬರೊಬ್ಬರು ಕಿವಿಗೆ ಹೋಗ್ತಾ 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 ಅವರ ಹೆಂಡತಿ ಸರಸ್ವತಿಯ ಕಿವಿಗೂ ಕೂಡ ಬಂದ್ಬಿಟ್ಟಿದೆ. ಅವರಿಗೆ ಅದನ್ನು ಕೇಳಿದ ಕೂಡಲೇ ಹೃದಯ ಒಡಿದಂತೆ ಆಗಿದೆ, ಬಹಳ ದುಃಖವಾಗಿದೆ, ತಡೆಯೋದಕ್ಕಾಗ್ತಾ ಇಲ್ಲ. ಏನೋ ದೊಡ್ಡದಾದಂತಹ ಬೆಟ್ಟವೇ ತಲೆ ಮೇಲೆ ಬಿದ್ದಂತಹ ಪರಿಸ್ಥಿತಿ ಅವರಿಗೆ ಬಂದಿದೆ. ಆ ದುಃಖವನ್ನು ಹೇಳ್ಕೊಳ್ಳೋದಿಲ್ಲ, ಯಾಕೆಂದರೆ ವೆಂಕಟನಾಥರು ಇನ್ನೂ ಅವರಿಗೆ ಹೇಳಿಲ್ಲ ಈ ವಿಷಯವನ್ನು, ಈ ರೀತಿಯ ಗುರುಗಳು ಕೇಳಿದ್ದಾರೆ ಅಂತ ಹೇಳಿ. ಇಂತಹ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೋಗಿ ಕೇಳೋದಾದ್ರೂ ಹೇಗೆ ಎನ್ನುವಂತಹ ಭಯ.
ಅವ್ರು ಎಲ್ಲಿ ಹೂ ಅಂದ್ಬಿಡ್ತಾರೋ ಅನ್ನುವಂಥ ಭಯ, ಆ ಭಯದಲ್ಲಿ ಇವರು ಅದನ್ನು ಕೇಳ್ತಾನೂ ಇಲ್ಲ, ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಬಂದಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ನೋಡಿ, ಭಗವಂತ ಒಂದು ಕಾರ್ಯವನ್ನು ಮಾಡಿಸ್ಬೇಕಂದ್ರೆ ಸ್ವಯಂ ತಾನೇ ನಿಂತು ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ. ಅವತ್ತಿನ ದಿನ ಗುರುಗಳು ಹೇಳಿದ್ದಾರೆ, ನನಗೆಲ್ಲ ವಿದ್ಯೆಯನ್ನು ಉಪದೇಶ ಮಾಡಿದವರು, ಅವರನ್ನು ನಾನು ಧಿಕ್ಕರಿಸಿ ಬಂದಲ್ಲ ಅಂತ ಹೇಳಿ ಅದೇ ವಿಚಾರಗಳೇನೆ ಅವರಲ್ಲಿ ಓಡ್ತಾ ಇದೆ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಅವರಿಗೆ ವಿಚಾರಗಳು ಓಡ್ತಾ ಇದೆ ಹೋಗುವಾಗ. ಆ ಸಮಯದಲ್ಲಿ ನೋಡಿ, ಅವತ್ತಿನ ದಿನ ಅದನ್ನೇ ವಿಚಾರವನ್ನು ಮಾಡ್ತಾ ಮಲಗಿದ್ದಾರೆ. ಪ್ರಾತಃ ಕಾಲ ಏನು ಬೆಳಗ್ಗೆ 4 ಗಂಟೆಯ ಸುಮಾರು ಆ ಬೆಳಗಿನ ಜಾವದಲ್ಲಿ ಅವರಿಗೆ ಸ್ವಪ್ನ ಬಿದ್ದಿದೆ. ನೋಡಿ, ಸ್ವಪ್ನ ಸತ್ಯ ಇವತ್ತಿಗೂ ಕೂಡ ನಮಗೆ ಜೀವನದಲ್ಲಿ ಅನೇಕ ರೀತಿಯಾದಂಥ ಸ್ವಪ್ನಗಳು ಬೆಳೀತಾ ಇರುತ್ತದೆ. ಆ ಸ್ವಪ್ನಗಳೆಲ್ಲವೂ ಕೂಡ ಒಂದು ಸೂಚನೆಯ ರೂಪದಲ್ಲಿರುತ್ತದೆ. ಶುಭಕ್ಕೂ ಇರಬಹುದು, ಅಶುಭಕ್ಕೂ ಇರಬಹುದು. ಎಚ್ಚರಿಕೆ ಗಂಟೆಯ ರೂಪದಲ್ಲಿರುತ್ತದೆ. ದೇವರು ನಮಗೆ ಎಚ್ಚರಿಕೆ ಕೊಡ್ತಾನಂತೆ. ಏನಾದರೂ ಕೂಡ ಒಂದು ಅಶುಭವಾದಂತಹ ಸ್ವಪ್ನ ಬಿದ್ದಿದೆ ಅಂತಂದರೆ ನಾವು ಎಚ್ಚರಿಕೆಗೊಂಡು ನಾವು ಈ ಶ್ರೇಷ್ಠವಾದಂತಹ ಸತ್ಕರ್ಮಗಳನ್ನು ಮಾಡುವುದರಲ್ಲಿ ವಿಶೇಷವಾಗಿ ನಿರತರಾಗಬೇಕು. ನಾವು ಎಚ್ಚರಿಕೆ ಕೊಟ್ಟಿರ್ತಾನೆ, ಇಂತಹ ಪರಿಸ್ಥಿತಿ ಬರುವುದಿದೆ ಅಂತ ಹೇಳಿ. ನಾವು ಎಚ್ಚರಿಕೆಗೊಂಡು ಸ್ವಪ್ನಾಲಗಳು ಕನಸಲ್ಲಿ ಏನೇನೋ ಬೀಳ್ತಾ ಇರುತ್ತೆ ಅಂತ ನಾವು ಸ್ವಲ್ಪ ಮನಸ್ಸನ್ನು ಬಿಟ್ಟು ಆ ಕಡೆ ಹೋಗಲಿಲ್ಲ, ದೇವರ ಕಡೆ ಹೋಗಲಿಲ್ಲ ಅಂತಂದರೆ ಪರಿಸ್ಥಿತಿ ಕೆಟ್ಟದಾಗುವಂಥ ಸಂದರ್ಭವೂ ಬರುವಂಥ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರವಾಗಿ ಆ ಸ್ವಪ್ನದಲ್ಲಿ ಬರುವಂಥ ವಿಷಯಗಳನ್ನು ನಾವು ಸುಮ್ಮನೆ ಬಿಡುವುದಲ್ಲ ಎಂಬ ಸಂದೇಶವೂ ಕೂಡ ಇಲ್ಲಿ ತಿಳಿಬೇಕು. ನೋಡಿ, ಅವರಿಗೆ ಸ್ವಪ್ನ ಬಿದ್ದಿದೆ. ಆ ಸ್ವಪ್ನದಲ್ಲಿ ಸಾಕ್ಷಾತ್ ವಿದ್ಯಾಲಕ್ಷ್ಮೀ ದೇವಿಯೇ ಬಂದಿದ್ದಾಳೆ. ಅವರನ್ನು ನೋಡಿ ಇವರಿಗೆ ಆಶ್ಚರ್ಯವಾಗಿದೆ. ವಿಶಿಷ್ಟವಾದಂತಹ ಸೌಂದರ್ಯ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಯಾರನ್ನೂ ಕೂಡ ಇಂತಹ ಗುಣಗಳಿಂದ ಕೂಡಿದವರು ಯಾರನ್ನೂ ಕೂಡ ನಾನು ನೋಡಿರಲಿಲ್ಲ. ಎಂತಹ ಆಭರಣಾದಿಗಳನ್ನು ಹಾಕಿಕೊಂಡಿದ್ದಾಳೆ, ಒಳ್ಳೆಯ ಲಕ್ಷಣಯುಕ್ತಳಾಗಿದ್ದಾಳೆ. ನೋಡಿದರೆ ಕೈ ಮುಗಿಬೇಕು ಅನ್ನುವಂತಹ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಬಂದಿದ್ದಾಳೆ ಎನ್ನುವಂತಹ ರೀತಿಯಾಗಿ ಅವರಿಗೆ ಸ್ವಪ್ನದಲ್ಲಿ ಕಂಡಿದ್ದಾರೆ. ಅವರನ್ನು ನೋಡ್ತಾ ಅವರು ಸ್ವಪ್ನದಲ್ಲಿಯೇ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ವಿದ್ಯಾಲಕ್ಷ್ಮೀ ದೇವಿ ತಾನು ಮಾತಾಡ್ತಾಳೆ. ತಸ್ಯಾಂ ರಾತ್ರ್ಯಾಂ ಅಂತ್ಯಯಾಂ ಅರ್ಧಭಾಗೇ ಕಾಂಚಿತ್ ದೇವೀಂ ಕಾಂಚಿಕಾ ಲಕ್ಷ್ಯನೀವೀಂ ಶಯ್ಯೋಪಾಂತೆ ಶಾರದಾಂಬೋಜನೇತ್ರಾಂ ಮಧ್ಯಾಸೀನಂ ವಿಸ್ಮಿತಃ ಪಶ್ಯತಿ ಸ್ಮ. ಹೀಗೇನೆ ಅವರು ಅದನ್ನೇ ನೋಡ್ತಾ ಮನಸ್ಸಿನಲ್ಲೇ ಸ್ವಪ್ನದಲ್ಲಿಯೇ ಅವರನ್ನೇ ನೋಡ್ತಾ ದಿಗ್ಭ್ರಾಂತರಾಗಿ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ದೇವಿ ವಿದ್ಯಾಲಕ್ಷ್ಮೀ ದೇವಿ ತಾನು ಹೇಳ್ತಾಳೆ, ಕಾನೀನೋಸೌ ಕನ್ಯಕಾ ಭಾವಮಾದಾತ್ ಭಾಗ್ಯಯ ಭೋಗ್ಯಾಯಾಸ್ಮೇ ಸಂತತಂ ಪಂಡಿತಾನಾಂ ತಸ್ಮಾಜ್ಜಾತ ನಂದತೀರ್ಥ ಪ್ರಿಯಾಹಂ ವಿದ್ಯಾಲಕ್ಷ್ಮೀಂ ವಿದ್ಧಿಮಾಂ ವಿದ್ವದಾದ್ಯ. ವಿದ್ಯಾಲಕ್ಷ್ಮಿ ಅಂತ ಹೇಳಿ ನನ್ನ ಹೆಸರು. ನನ್ನ ತಂದೆ ಯಾರು ಅಂತಂದರೆ ವೇದವ್ಯಾಸ ದೇವರು. ಹೇಗೆ ನಾನು ಹುಟ್ಟಿದೆ ಅಂತಂದರೆ ವೇದವ್ಯಾಸ ದೇವರು ವೇದಗಳನ್ನು ವಿಭಾಗವನ್ನು ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆಯನ್ನು ಮಾಡಿದರು. ಆ ಬ್ರಹ್ಮಸೂತ್ರಗಳನ್ನೆಲ್ಲ ಮಾಡಿದ್ದರ ಪ್ರಭಾವವಾಗಿ ನಾನು ಅವತಾರವನ್ನು ಮಾಡಿದೆ, ಹುಟ್ಟಿದೆ ಅಂತ ಹೇಳ್ತಾರೆ. ಆ ಬ್ರಹ್ಮಸೂತ್ರಗಳಿಂದ ಎಲ್ಲ ಕಡೆ ಉಪದೇಶವನ್ನು ಮಾಡಿದ್ದರಿಂದಾಗಿ ಹಾಗಾಗಿ ನಾನು ಬೆಳೀತಾ ಬಂದೆ. ಹೀಗೇನೆ ಬೆಳೆಯುವಾಗ ನಂತರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಅವತಾರವನ್ನು ಮಾಡಿ ತಾವು ಭಾಷ್ಯವೆಂಬುವಂತಹ ಈ ಯಾವ ಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆಯನ್ನು ಮಾಡಿದರು. ಆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆಯನ್ನು ಮಾಡಿ ಅದನ್ನು ಕೊಡಿಸಿದರು. ಅದು ಹೇಗಿತ್ತು ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯ ಹಾಲಿನಂತೆ ಇತ್ತು. ಹೇಗೆ ಸಣ್ಣ ಮಗುವಿಗೆ ಹಾಲನ್ನು ಕುಡಿಸಬೇಕು ಆ ರೀತಿಯಾಗಿ ಬ್ರಹ್ಮಸೂತ್ರ ಭಾಷ್ಯವೆಂಬುವಂತಹ ಹಾಲನ್ನು ಕುಡಿತಾ ನಾನು ದೊಡ್ಡವಳಾದೆ. ಹೀಗೇನೆ ದೊಡ್ಡವಳಾಗ್ತಾ ಇರುವಾಗ ಎಲ್ಲರೂ ಕೂಡ ವಿಶೇಷವಾಗಿ ನನ್ನನ್ನು ಮಾನ್ಯ ಮಾಡ್ತಾ ಇದ್ರು, ನನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು. ಯಾಕೆಂದರೆ ಆಗಿನ ಕಾಲದಲ್ಲಿ ವಿಶೇಷವಾಗಿ ಧರ್ಮಕರ್ಮಗಳೆಲ್ಲ ಹೆಚ್ಚಿನ ಭಾಗವಾಗಿ ನಡೀತಾ ಇತ್ತು. ಹೆಚ್ಚಿನ ಜನ ವಿಶೇಷವಾಗಿ ಅಧ್ಯಯನದಲ್ಲಿ ಧರ್ಮದಲ್ಲಿ ನಿರತರಾಗಿದ್ದರು. ಯಾಕೆಂದರೆ ಶ್ರೀಮದಾಚಾರ್ಯರು ವಿಶೇಷವಾಗಿ ಉಪದೇಶವನ್ನು ಮಾಡಿ ಎಲ್ಲರನ್ನೂ ಕೂಡ ಒಳ್ಳೆಯ ಹಾದಿಯಲ್ಲಿ ಇಟ್ಕೊಂಡಿದ್ರು. ಹೀಗೇನೆ ಕಾಲಕ್ರಮೇಣ ಮುಂದೆ ಬರ್ತಾ ನಂತರದಲ್ಲಿ ಯಾವ ಶ್ರೀಮದ್ ಜಯತೀರ್ಥರು ಅವತಾರವನ್ನು ಮಾಡಿದರು. ಆ ಶ್ರೀಮದ್ ಆಚಾರ್ಯರು ಜಯತೀರ್ಥರು ಅವತಾರವನ್ನು ಮಾಡಿ ನನಗೆ ಸುಧಾ ಎಂಬುವಂತಹ ಅಮೃತವನ್ನು ಕುಡಿಸ್ತಾ ರಸಾಯನವನ್ನು ಕುಡಿಸ್ತಾ ನನ್ನನ್ನು ದೊಡ್ಡವಳನ್ನಾಗಿ ಮಾಡಿದರು. ತಾರುಣ್ಯ ವಯಸ್ಸಿನಲ್ಲೆಲ್ಲ ಆ ಜಯತೀರ್ಥರು ರಕ್ಷಣೆಯನ್ನು ಮಾಡಿದರು. ಇನ್ನು ಆ ಕನ್ಯಾ ಅವಸ್ಥೆಯನ್ನು ನಾನು ಮದುವೆ ವಯಸ್ಸಿಗೆ ಬಂದೆ. ಆ ಮದುವೆ ವಯಸ್ಸು ಬಂದಾಗ ಆ ಸಮಯದಲ್ಲಿ ಯಾವ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು ನನ್ನನ್ನು ಮದುವೆ ಆದರು. ಏನು ಹಂಗಂತೆ ಅಂದರೆ
3 ಗಂಟೆ ಹಾಕಿದರು ಅಂತ. ಏನು 3 ಗಂಟೆ ಹಾಕಿದರು ಅಂದರೆ, ಯಾವ ಪರಮಮಂಗಳಕರವಾದಂತಹ ಗ್ರಂಥಗಳು ನ್ಯಾಯಾಮೃತ ಮತ್ತು ತರ್ಕತಾಂಡವ, ಚಂದ್ರಿಕಾ ಎಂಬುವಂತಹ ಗ್ರಂಥವನ್ನು ಜಗತ್ತಿಗೆ ಕೊಟ್ಟರು. ಅದು 3 ಗಂಟೆ ಹಾಕಿದಂತೆ ಇತ್ತು ಅಂತ ಹೇಳಿ ಕವಿಗಳು ಚಿಂತನೆ ಮಾಡ್ತಾರೆ. ಹೇಗೆ ಅಂತಂದರೆ, ಅವರಿಗೆ ಬಹಳವಾಗಿ ನರ್ತನೆಯನ್ನು ಮಾಡಬೇಕಂತ ಬಹಳ ಇಷ್ಟ ಇತ್ತಂತೆ. ಅದಕ್ಕೋಸ್ಕರವಾಗಿ ಇವರು ತರ್ಕತಾಂಡವವನ್ನು ಹೇಗೆ ನರ್ತನೆಯನ್ನು ಮಾಡುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಏನು ಎಂಬುವಂತೆ ಇವರು ತಾಂಡವನ್ನೇ ಕುಣಿಯೋದು ಅಂತ ಹೇಳಿ ಹಾಗೆ ತಾಂಡವವನ್ನು ಮಾಡಿದ್ರಂತೆ. ಇನ್ನು ಬೆಳಕು ಬೇಕಲ್ಲ, ಯಾವುದೇ ನರ್ತನೆ ಆಗಲಿ ಏನೇ ಮಾಡುವುದಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ಚಂದ್ರಿಕಾ ಎಂಬುವಂತಹ ಗ್ರಂಥವನ್ನು ರಚನೆಯನ್ನು ಮಾಡಿದ್ರು. ಆ ಚಂದ್ರಿಕಾ ಬೆಳೆದಿಂಗಳ ರೂಪದಲ್ಲಿ ಎಲ್ಲ ಕಡೆ ಹರಡಿತು. ಮತ್ತೆ ಇಷ್ಟೆಲ್ಲವನ್ನು ಕಡೆ ಮಾಡಿ ನನಗೆ ಸುಸ್ತಾಗತ್ತೆ, ವಿಶ್ರಾಮ ಏನಾರು ಬೇಕಾಗತ್ತಲ್ಲ, ಅದಕ್ಕೋಸ್ಕರವಾಗಿ ಅಮೃತವನ್ನೇ ಪಾನವನ್ನು ಮಾಡಿಸಿದ್ರು. ಈ ರೀತಿಯಾಗಿ ಅವರು ನನ್ನನ್ನು ಬೆಳೆಸ್ತಾ ಬಂದರು. ಇಷ್ಟೆಲ್ಲ ನಡೆದಿದೆ, ಆದರೆ ಈಗ ನನ್ನ ಶಕ್ತಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಆ ಸಮಯದಲ್ಲಿ ಅವರೆಲ್ಲ ಚೆನ್ನಾಗಿ ರಕ್ಷಣೆಯನ್ನು ಮಾಡಿದ್ರು. ಈಗ ಮತ್ತೆ ದುಷ್ಟ ಜನರೆಲ್ಲರೂ ಕೂಡ ನನ್ನನ್ನು ಧಿಕ್ಕರಿಸಿ ಎಲ್ಲರೂ ಕೂಡ ವಿದ್ಯೆಯನ್ನು ಅಧ್ಯಯನ ಮಾಡುವುದನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನನ್ನ ಶಕ್ತಿ ಕಮ್ಮಿ ಆಗ್ತಾ ಇದೆ. ನೋಡಿ ಹೇಗೆ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನೀವು ಈಗ ಈ ಯಾವ ಗುರುಗಳು ಹೇಳಿದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದಂತಹ ಸನ್ಯಾಸವನ್ನು ಅವರ ನಂತರದಲ್ಲಿ ಉತ್ತರಾಧಿಕಾರಿಗಳಾಗಿ ನೀವು ಆಶ್ರಮವನ್ನು ಸ್ವೀಕರಿಸಬೇಕು ಎಂಬುದಾಗಿ ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾಳೆ. ಹೇಳ್ತಾರೆ, ಒಂದು ವೇಳೆ ನೀವು ಸ್ವೀಕರಿಸದೇ ಇದ್ದರೆ ನನ್ನ ಶಕ್ತಿ ಎಲ್ಲವೂ ಕೂಡ ಕುಂದಿ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಹೀಗೇನೆ ಎಲ್ಲ ಅಧರ್ಮ ಎಂಬುದು ಎಲ್ಲ ಕಡೆ ತಾಂಡವವಾಡ್ತಾ ಇದೆ. ಆಗ ಅವರು ತರ್ಕ ತಾಂಡವವನ್ನು ಮಾಡಿ ಎಲ್ಲ ಕಡೆಯೂ ಕೂಡ ಶ್ರೇಷ್ಠವಾದ ಧರ್ಮದ ತಾಂಡವವನ್ನು ಆಡಿಸ್ತಾ ಇದ್ರು. ಎಲ್ಲ ಕಡೆಯೂ ಕೂಡ ಧರ್ಮದ ಅಮೃತವನ್ನು ಕುಡಿಸಿದ್ರು. ಧರ್ಮವೆಂಬುವಂತಹ ಬೆಳದಿಂಗಳನ್ನು ಎಲ್ಲ ಕಡೆಯೂ ಕೂಡ ಹರಡಿಸಿದ್ರು. ಆದರೆ ಕಾಲಕ್ರಮೇಣ ಕಾಲಗಳು ಮುಂದೆ ಹೋಗ್ತಾ ಇರೋದ್ರಿಂದ ಕಲಿಯ ಕಾಲ ಆದ್ದರಿಂದಾಗಿ ಎಲ್ಲ ಕಡೆಯೂ ಕೂಡ ಕಲಿಯ ಪ್ರವೇಶದಿಂದಾಗಿ ಅಧರ್ಮ ತಾಂಡವಾಡುವುದಕ್ಕೆ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ನೀವು ಆಶ್ರಮವನ್ನು ಸ್ವೀಕಾರವನ್ನು ಮಾಡದೇ ಇದ್ದರೆ ಕಷ್ಟಕಾಲ ಬರುತ್ತದೆ, ನನ್ನ ಅಸ್ತಿತ್ವವೇ ಇಲ್ಲದೆ ಹೋಗುವಂತಹ ಪರಿಸ್ಥಿತಿ ಬರುತ್ತದೆ. ಅದಕ್ಕೋಸ್ಕರವಾಗಿ ನೀವು ಸ್ವೀಕಾರವನ್ನು ಮಾಡಬೇಕು ಎಂಬುದಾಗಿ ವಿದ್ಯಾಲಕ್ಷ್ಮಿ ತಾನು ಹೇಳಿದ್ದಾಗ ಅದನ್ನು ಕೇಳಿ ಆಶ್ಚರ್ಯವಾಗಿದೆ ಇವರಿಗೆ. ಕೂಡಲೇ ಎಚ್ಚರವಾದ ನಂತರದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡಿದ್ದಾರೆ. ಭಗವಂತನ ಸ್ಮರಣೆಯನ್ನು ಮಾಡಿ ಬಂದು ಪ್ರಾತಃ ಕಾಲದಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿ, ಸ್ವಾಮಿ ಈ ರೀತಿಯಾಗಿ ನನಗೆ ಸ್ವಪ್ನ ಸೂಚನೆ ಆಯಿತು ಅಂತ ಹೇಳಿದಾಗ ಗುರುಗಳು ಮತ್ತೆ ಹೇಳ್ತಾರೆ, ಹೌದು, ಧರ್ಮ ಬಹಳ ಕ್ಷೀಣಿಸ್ತಾ ಇದೆ. ಒಂದು ವೇಳೆ ನೀವೀಗ ಆಶ್ರಮವನ್ನು ಸ್ವೀಕರಿಸದೇ ಇದ್ದರೆ ಪರಿಸ್ಥಿತಿ ಬಹಳ ಹದಿಗೆಡ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ನೀವೀಗ ಆಶ್ರಮವನ್ನು ಸ್ವೀಕರಿಸಲೇಬೇಕು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಲಕ್ಷ್ಮೀದೇವಿಯೂ ಕೂಡ ಒಂದು ಭವಿಷ್ಯವನ್ನು ಕೂಡ ಹೇಳಿರ್ತಾರೆ ಅಲ್ಲಿ. ಜಾನೀಹಿ ತ್ವಂ ವೆಂಕಟಾರ್ಯತ್ವದಾರ್ಯೇ ವಾಸೋ ಎನ್ನೆ ವತ್ಸರದ್ವಂದ್ವಮೇವ ತದ್ವ್ಯಾಖ್ಯಾನಿ ಲಬ್ಧವರ್ಣೋ ನ ಚಾಸ್ತೆ ವಿದ್ವತ್ಸಂಘೆ ನೈವ ಭಾವಿ ತದನ್ಯಃ. ಇಷ್ಟೆಲ್ಲ ನಾನು ಹೇಳಿದ್ದೇನೆ. ಒಂದು ವೇಳೆ ನೀನು ಅದನ್ನು ಸ್ವೀಕರಿಸದೆ ಹೋದರೆ, ಈಗ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಮಾಡುವಂತಹ ಜ್ಞಾನ ಧರ್ಮದಿಂದಾಗಿ ಸ್ವಲ್ಪ ನಾನು ಉಳಿದಿದ್ದೇನೆ. ಇನ್ನೂ 2 ವರ್ಷಗಳು ನೋಡಿ, ಲಕ್ಷ್ಮೀದೇವಿ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನೂ 2 ವರ್ಷಗಳಲ್ಲಿ ಅವರು ಕೂಡ ವೃಂದಾವನಸ್ಥರಾಗ್ತಾರೆ. ನಂತರದಲ್ಲಿ ನನ್ನ ಪರಿಸ್ಥಿತಿ ಬಹಳ ಹದಿಗೆಡ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಅಷ್ಟರಲ್ಲಿ ನೀವು ಆಶ್ರಮವನ್ನು ಸ್ವೀಕರಿಸಬೇಕು ಎಂಬುದಾಗಿ ಹೇಳಿ ಮತ್ತೆ ಗುರುಗಳಲ್ಲೆಲ್ಲ ಈ ವೃತ್ತಾಂತವನ್ನು ನಿವೇದನೆ ಮಾಡಿದಾಗ ಗುರುಗಳು ಮತ್ತೆ ಹೇಳ್ತಾರೆ, ಸಾಕಂ ಲೋಕೆ ವೈಷ್ಣವ ಸಂಪ್ರದಾಯ. ಈಗಲೇ ಎಲ್ಲ ಕಡೆಯೂ ಕೂಡ ಮಾಯಾವಾದಿಗಳ ಅನ್ಯರ ವಿಶೇಷವಾದಂತಹ ತಾಂಡವ ನಡೀತಾ ಇದೆ. ಹೀಗೇನೆ ಹೆಚ್ಚಾಗ್ತಾ ಹೋದರೆ ವೈಷ್ಣವ ಸಂಪ್ರದಾಯ ಎಂಬುದೇನೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ನೀವು ಅದನ್ನು ಸ್ವೀಕರಿಸಲೇಬೇಕು. ಉತ್ಸೂತ್ರತ್ವಂ ಕೇವಲ ನಾಧ್ಯವಕ್ಷೆ. ಸೂತ್ರಗಳು ಏನು ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ದೇವರು ರಚನೆಯನ್ನು ಮಾಡಿದ್ದಾರೆ, ಆ ಬ್ರಹ್ಮಸೂತ್ರಗಳಿಗೆಲ್ಲ ಅನ್ಯ ಅರ್ಥಗಳು, ವಿರುದ್ಧವಾದಂಥ ಅರ್ಥಗಳು, ಜಗತ್ತು ಸತ್ಯ ಅಲ್ಲ ಸುಳ್ಳು ಎಂಬುವಂಥ ಅರ್ಥಗಳು ಸೂತ್ರದಿಂದಲೇ ತಿಳಿದು ಬರ್ತಾ ಇದೆ ಎನ್ನುವಂತಹ ಅನೇಕ ವಿಷಯಗಳನ್ನೆಲ್ಲ ವಿರುದ್ಧವಾದ ರೀತಿಯಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಆ ಶಬ್ದಗಳು ಹೇಗಿರ್ತದೆ ಅಂದರೆ ಕೇವಲ ಒಂದೇ ಒಂದು ಶಬ್ದಗಳಿರ್ತದೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯತಃ, ಈ ರೀತಿ ಇಷ್ಟಿಷ್ಟೇ ಶಬ್ದಗಳಿರ್ತದೆ. ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಕರತಲ ಮಾಡಿಕೊಂಡವರಿಗೆ ಅದರ ಅರ್ಥ ಸರಿಯಾಗಿ ತಿಳಿಯೋದಕ್ಕೆ ಸಾಧ್ಯ, ಜಯತೀರ್ಥರ ಸುಧಾ ಅನುವ್ಯಾಖ್ಯಾನಾದಿಗಳ ಸಹಾಯದಿಂದ. ಆದರೆ
ಈಗಿರುವಂತಹ ಜನರೆಲ್ಲರೂ ಕೂಡ ಧರ್ಮವನ್ನು ಬಿಟ್ಟವರೇ ಜಾಸ್ತಿ ಆಗ್ತಾ ಇದ್ದಾರೆ. ಈಗಿರುವಂತಹ ಸಂದರ್ಭದಲ್ಲಿ ಅದರ ಮೇಲಿನ ಅರ್ಥವು ಹೇಗೆ ತೋರುತ್ತದೆಯೋ ಅದೇ ಸರಿ ಎಂಬುದಾಗಿ ತಿಳ್ಕೊಂಡ್ಬಿಡ್ತಾರೆ. ಆ ಕ್ರಮದಲ್ಲಿ ಬ್ರಹ್ಮಸೂತ್ರಗಳಿಗೆ ವಿರುದ್ಧವಾದ ಅರ್ಥವನ್ನು ಹೇಳಿ ಜಗತ್ತೇ ಸುಳ್ಳು, ಭಗವಂತನಿಗೂ ಜೀವನಿಗೂ ಯಾವ ಭೇದವಿಲ್ಲ, ಈ ರೀತಿಯಾದಂಥ ಅನೇಕ ವಿರುದ್ಧಾರ್ಥಗಳನ್ನೆಲ್ಲ ಸ್ಥಾಪನೆ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನೀವು ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ಹೇಳಿದಾಗ ಅವರು ಅದಕ್ಕೆ ಭಗವಂತನ ಆಜ್ಞೆ ಅವಶ್ಯವಾಗಿ ಎಂಬುದಾಗಿ ಹೇಳಿ ಮೊದಲಿಗೆ ಹೇಳಿದಾಗ ಮತ್ತೆ ಗುರುಗೂ ಹೇಳ್ತೊಂಡೆ, ಅವಳಿಗೆ ಗುರುಗಳಿಗೆ ಎಷ್ಟು ಕಾರುಣ್ಯ, ನೀನು ಆಗಲೇ ಹೇಳಿದ್ದಿ ಉಪನಯನವನ್ನು ಮಾಡಬೇಕು ಎಂಬುದಾಗಿ. ಉಪನಯನಾದಿ ಕರ್ಮಗಳನ್ನೆಲ್ಲವನ್ನು ಕೂಡ ಮಾಡಿ ನಿನ್ನ ಹೆಂಡತಿಯನ್ನ ಅಕ್ಕ ಬಾಬಂದಿರಿದ್ದಾರೆ ಯಾವ ವೆಂಕಟಾಂಬ ಮತ್ತು ಲಕ್ಷ್ಮೀ ನರಸಿಂಹಾಚಾರ್ಯರು, ಅವರಲ್ಲಿ ಬಿಟ್ಟು ಅವರಲ್ಲಿ ವಿಶೇಷವಾಗಿ ರಕ್ಷಣೆಯನ್ನು ಮಾಡಿ ಎಂಬುದಾಗಿ ಹೇಳಿ ನೀವು ಬಾ ಎಂಬುದಾಗಿ ಗುರುಗಳು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾರ್ಯ ನಡಿಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾದರೂ ಆಗಲಿ ಅಂತ ಹೇಳಿ ಸರ್ವಥಾ ಮಾಡ್ತಾ ಇಲ್ಲ ಗುರುಗಳು. ಸುಧೀಂದ್ರ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ, ಮಗನಿಗೆ ಉಪನಯನವನ್ನು ಮಾಡು, ಎಲ್ಲ ಉಪದೇಶವನ್ನು ಮಾಡು, ಚೆನ್ನಾಗಿ ಉಪದೇಶವನ್ನು ಮಾಡಿ ಅವನಿಗೆ ಎಲ್ಲವನ್ನು ಕೂಡ ತಿಳಿಸಿ ನಂತರದಲ್ಲಿ ನಿನ್ನ ಹೆಂಡತಿಯನ್ನು ಅವರ ಮನೆಯಲ್ಲಿ ಬಿಟ್ಟು ರಕ್ಷಣೆಯನ್ನು ಮಾಡಿ ಬಾ ಎಂಬುದಾಗಿ ಹೇಳಿ ಬಂದರು. ಇದೇ ರೀತಿಯಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇತ್ತ ಕಡೆಯಲ್ಲಿ ಬಂದಿದ್ದಾರೆ. ಯಾವ ವಿಷಯ ಎಲ್ಲ ಕಡೆ ಕೂಡ ಹರಡಿದೆ. ಇತ್ತ ಕಡೆಯಲ್ಲಿ ಯಾವ ಮನೆಯಲ್ಲಿ ತನ್ನ ಹೆಂಡತಿ ಸರಸ್ವತಿಗೆ ಹೇಳುವಂತಹ ಸಮಯ ಬಂದಿದೆ. ಇವರಿಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿದೆ, ಆದರೂ ಕೂಡ ಇವರು ಹೇಳುವಂತಹ ಸಮಯ, ಆ ಸಮಯದಲ್ಲಿ ಕೇಳ್ತಾ ಇದ್ದಾರೆ, ಒಂದು ವಿಷಯವನ್ನು ನಿನ್ನ ಮುಂದೆ ಹೇಳಬೇಕಾಗಿದೆ ಅಂತ. ಅವರಿಗೆ ಭಯ ಆಗ್ತಾ ಇದೆ, ಎಲ್ಲಿ ಅದೇ ವಿಷಯವನ್ನು ಹೇಳ್ತಾ ಇರುವಂಥ ಪರಿಸ್ಥಿತಿ ಭಯ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಹೇಳಿ ಅಂತ ಹೇಳ್ತಾರೆ. ಧರ್ಮ ಪಾಲನೆ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕಾಗಿದೆ. ಜಗತ್ತಿನಲ್ಲೆಲ್ಲ ದುಷ್ಟ ಜನರ ಏನು ಕಾರ್ಯಗಳಿದೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಸತ್ಸಂಪ್ರದಾಯ ಮಧ್ವ ಸಂಪ್ರದಾಯಗಳೆಲ್ಲವೂ ಕೂಡ ಉಳಿಯಬೇಕಾಗಿದೆ. ಅವುಗಳು ಉಳಿಯಬೇಕಾದರೆ ಭಗವಂತನ ಆಜ್ಞೆ, ಗುರುಗಳ ಆಜ್ಞೆಯಂತೆ ನಾವು ಆಶ್ರಮವನ್ನು ಸ್ವೀಕಾರ ಮಾಡಬೇಕು. ಇದು ಭಗವಂತನ ಆಜ್ಞೆ. ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವಪ್ನದಲ್ಲಿ ಬಂದು ಹೇಳಿದ್ದಾಳೆ, ಗುರುಗಳು ಆಜ್ಞೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ಅವರಿಗೆ ಬಹಳ ದುಃಖವಾಗಿದೆ. ಯಾವ ಕಣ್ಣಿನಲ್ಲಿ ನೀರು ತಡೆಯೋದಕ್ಕಾಗಿಲ್ಲ, ಧರಧರನೆ ಅದನ್ನೆಲ್ಲ ಕಣ್ಣೀರನ್ನು ಸುರಿಸಿದ್ದಾಳೆ. ಬಹಳ ದುಃಖವಾಗಿದೆ. ನಂತರ ಭಗವಂತನ ಇಚ್ಛೆ ಈ ರೀತಿಯಾಗಿದೆ ಅಂತ ಹೇಳಿ ಕೊನೆಯಲ್ಲಿ ಅವರು ಕೂಡ ಒಪ್ಪಿಕೊಂಡ ಮೇಲೆ ಉಪನಯನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೋಮಾದಿಭ್ಯೋ ದೇವತಾಭ್ಯ ಪ್ರದಾನಂ ಪುತ್ರಸ್ಯೈತನ್ ಮುಖ್ಯಮೇವಂ ವಿಧಸ್ಯ ಲೋಕೆ ಗೌಣಂ ನ್ಯೂನಮಿತ್ತಂ ವದಂತಂ ದೃಷ್ಟ್ವಾ ಕೋ ವಾ ನಾಷ್ಟು ಸರ್ವೋ ಮುಮೋಚ. ನೋಡಿ, ಉಪನಯನದ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ಉಪದೇಶಾದಿಗಳನ್ನು ಗಾಯತ್ರಿ ಉಪದೇಶ ಹೋಮ ಎಲ್ಲವನ್ನು ಕೂಡ ಮಾಡಿದ ಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಹೋಮವನ್ನು ಮಾಡ್ತಾ ಇರ್ತಾರೋ, ಉಪನಯನ ಮಾಡ್ತಾ ಇರ್ತಾರೋ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿ ಸೂರ್ಯನನ್ನು ಚಂದ್ರನನ್ನು ತೋರಿಸಿ ಹೇಳ್ತಾರೆ. ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ಅಗ್ನಯೇ ತ್ವಾ ಪ್ರತಿದದಾಮಿ ಸವಿತ್ರೇ ತ್ವಾ ಪ್ರತಿದದಾಮಿ ಸೋಮಾಯ ತ್ವಾ ಪ್ರತಿದದಾಮಿ ಎಂಬುವಂತಹ ಮಾತನ್ನು ಹೇಳ್ತಾರೆ. ಆ ಉಪನಯನ ಸಂಸ್ಕಾರಕ್ಕೆ ಅನೇಕ ಮಹಾಮಹಾಜ್ಞಾನಿಗಳು, ಪಂಡಿತರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕೆಂದರೆ ಮುಂದೆ ಇವರು ಆಶ್ರಮವನ್ನು ಸ್ವೀಕಾರ ಮಾಡುವವರಿದ್ದಾರೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಆ ಲಕ್ಷ್ಮೀನಾರಾಯಣರಿಗೆ ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಪಂಡಿತರು, ಸುಮಂಗಲ ಸ್ತ್ರೀಯರು ಎಲ್ಲರೂ ಆ ಸ್ಥಳಕ್ಕೆ ಬಂದಿದ್ದಾರೆ. ಇವರು ಅದನ್ನು ತೋರಿಸುವಾಗ ಅಗ್ನಿಯೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನೀನೇ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಲೌಕಿಕವಾಗಿ ಎಲ್ಲರೂ ಕೂಡ ಉಪಕರ್ಮವನ್ನು ಮಾಡ್ತಾರೆ. ಮಾಡುವಾಗ ಏನೋ ಸುಮ್ಮನೆ ಆಚಾರ್ಯರು ಹೇಳ್ಕೊಡ್ತಾರೆ, ಅಗ್ನಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನೀನೇ ರಕ್ಷಣೆ ಮಾಡಬೇಕು. ಯಾವ ಸಂದರ್ಭಗಳು ಅಂತಂದರೆ, ಕಾಡಿಗೆ ಆ ಬ್ರಹ್ಮಚಾರಿ ಆದವನು ಅವನು ವಿಶೇಷವಾಗಿ ಅಧ್ಯಯನಕ್ಕೋಸ್ಕರವಾಗಿ ಅವನು ಹಾಗೇನೆ ಏನು ಅಲ್ಲಿ ಅನೇಕ ಅಧ್ಯಯನಕ್ಕೋಸ್ಕರವಾಗಿ ವಿಶೇಷವಾದಂತಹ ಏನು ಆಶ್ರಮಗಳು ಇರುತ್ತದೆ, ಅಲ್ಲಿ ಹೋಗಿ ವಿಶೇಷ ಅಧ್ಯಯನಾದಿಗಳನ್ನು ಮಾಡುವಂತಹ ಕ್ರಮ. ಅಲ್ಲಿ ಅನೇಕ ದುಷ್ಟ ಪ್ರಾಣಿಗಳೆಲ್ಲ ಇರ್ತವೆ. ಆ ಪ್ರಾಣಿಗಳೇನಾದ್ರು ಮಾಡಿಬಿಡುತ್ತವೆ. ರಾತ್ರಿ ಕಾಲದಲ್ಲಿ ಮಲಗಿದಾಗ ಯಾವ್ದಾದ್ರು ಪ್ರಾಣಿ ಬಂದರೆ ಏನು ಪರಿಸ್ಥಿತಿ? ದುಷ್ಟ ಪ್ರಾಣಿಗಳು ಅಥವಾ ನೀರಿನಲ್ಲಿ ಹೋಗುವಂತಹ ಪರಿಸ್ಥಿತಿ ಬಂದಾಗ, ಏನಾದರೂ ಸಮಯದಲ್ಲಿ ಕಷ್ಟ ಬಂದರೆ ಯಾರು ರಕ್ಷಣೆಯನ್ನು ಮಾಡುವವರು? ಯಾರೂ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಕಡೆ ಇರುವಂತಹ ಅಗ್ನಿ ಮತ್ತು ಸೂರ್ಯ ಚಂದ್ರರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾತಃ ಕಾಲದಲ್ಲಿ ಸೂರ್ಯ ರಕ್ಷಣೆಯನ್ನು ಮಾಡ್ತಾನೆ, ರಾತ್ರಿಯಲ್ಲಿ ಚಂದ್ರ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಇವರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಕೂಡ ಅಗ್ನಿ ಸಹಿತವಾಗಿ ಇರ್ತಾರೆ, ಸಾಗ್ನಿಕರು ಅಂತ. ಆಗಲೇ ನಾವು ಇವರ ವೆಂಕಟನಾಥರ ಬಗ್ಗೆ ಹೇಳುವಾಗ ಚಿಂತನೆ ಮಾಡಿದ್ವಿ. ಅವರು ನಿತ್ಯವೂ ಕೂಡ ಅಗ್ನಿ ಕಾರ್ಯಾದಿಗಳನ್ನು ಬಿಡದೇನೆ ಪಾಲನೆಯನ್ನು ಮಾಡಿದಂಥವರು ಅಂತ ಹೇಳಿ.
ಹಾಗೆಯೇ ವಿಶೇಷವಾಗಿ ಎಲ್ಲರೂ ಕೂಡ ಮಾಡಿಸುವಾಗ ಅಗ್ನಿಗೆ ನಿನಗೆ ಸಮರ್ಪಣೆ ಎಂಬುದಾಗಿ ಹೇಳಿಸಿರ್ತೇವೆ. ಸಾಮಾನ್ಯವಾಗಿ ಹೇಳುವಾಗ ಅದೇನು ಅಷ್ಟು ದೊಡ್ಡದಾಗಿ ಮನಸ್ಸಿಗೆ ಹತ್ತುವಂಥ ಪರಿಸ್ಥಿತಿ ಬರುವುದಿಲ್ಲ. ಆದರೆ ಈ ವೆಂಕಟನಾಥರು ಹೇಳಿಸುವ ರೀತಿಯಲ್ಲಿ ಹೇಗಿದೆ ಅಂತಂದರೆ, ಇವರು ಉಪನಯನ ಆದ ನಂತರದಲ್ಲಿಯೇ ಆಶ್ರಮವನ್ನು ಸ್ವೀಕರಿಸುವವರಿದ್ದಾರೆ. ಮುಂದೆ ರಕ್ಷಣೆ ಮಾಡೋರು ಯಾರೂ ಇಲ್ಲ, ಸಾಕ್ಷಾತ್ ಅಗ್ನಿದೇವರೇ ರಕ್ಷಣೆಯನ್ನು ಮಾಡಬೇಕು, ಅಂತಹ ಪರಿಸ್ಥಿತಿ ಇದೆ. ಅದನ್ನ ಇವರು ಆ ಶಬ್ದಗಳನ್ನು ಹೇಳ್ತಾ ಇದ್ರೆ, ಸೋಮ ಆದಿತ್ಯ ದೇವತೆಗಳೇ ನೀವೇ ರಕ್ಷಣೆಯನ್ನು ಮಾಡಬೇಕು ಅಂತ ಇವರು ಹೇಳ್ತಾ ಇದ್ರೆ, ಸಾಕ್ಷಾತ್ತಾಗಿ ಸತ್ಯವಾಗಿ ಅದನ್ನೇ ನಡೀತಾ ಇದೆಯೋನೋ ಎಂಬುವಂತೆ ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇದೆಯಂತೆ ಅಲ್ಲಿದ್ದಂತಹ ಜ್ಞಾನಿಗಳ ಕಣ್ಣಿನಲ್ಲಿ. ನೋಡಿ ಎಲ್ಲರಿಗೂ ಕೂಡ ಬಹಳ ದುಃಖವಾಗಿದೆ. ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಗ್ನಿದೇವರೇ ಅವರ ರಕ್ಷಣೆಯನ್ನು ಮಾಡು, ಸೋಮ ಸೂರ್ಯ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಿ ಎಂಬುದಾಗಿ ಎಲ್ಲ ಜ್ಞಾನಿಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರಂತೆ. ರಕ್ಷಣಾರ್ಥಂ ಪುತ್ರಂ ದದಾಮಿ, ರಕ್ಷಣೆಗೋಸ್ಕರವಾಗಿ ನನ್ನ ಮಗನನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಸಾಕ್ಷಾತ್ತಾಗಿ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಮುಂದೆ ಇವರು ಆಶ್ರಮವನ್ನು ಸ್ವೀಕರಿಸುವವರಿದ್ದಾರೆ. ನಂತರದಲ್ಲಿ ಅವರು ಉಪನಯನ ಸಂಸ್ಕಾರವನ್ನು ಎಲ್ಲ ಮಾಡಿ ವಿಶೇಷವಾಗಿ ಸಮರ್ಪಣೆ ಆಯಿತು. ತನ್ನ ಅಕ್ಕ ಭಾವಂದಿರು ಅವರಲ್ಲಿ ತನ್ನ ಹೆಂಡತಿಯನ್ನು ಕೂಡ ಅಲ್ಲಿ ಬಿಟ್ಟು ಕೊನೆಯಲ್ಲಿ ಎಲ್ಲರಿಗೂ ಕೂಡ ಹಿರಿಯರಿಗೆ ನಮಸ್ಕಾರಾದಿಗಳನ್ನು ಮಾಡಿ ವಿಶೇಷವಾಗಿ ತನ್ನ ಹೆಂಡತಿಯ ಜೊತೆ ಸರಸ್ವತಿಯ ಜೊತೆ ಕೊನೆಯ ಬಾರಿ ಮಾತನಾಡ್ತಾ ಇದ್ದಾರೆ. ಮಾತನಾಡಿ ಯಾಕೆ ಮುಂದೆ ಮುಖವನ್ನು ಕೂಡ ನೋಡುವ ಹಾಗಿಲ್ಲ, ಅಂತಹ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಕೊನೆಯ ಬಾರಿ ಮಾತನಾಡಿಸಿ ಅಲ್ಲಿಂದಾಗಿ ಇವರು ಹೊರಟಿದ್ದಾರೆ. ಇವರಿಗೆ ಮಹಾವೈರಾಗ್ಯ ಶಿಖಾಮಣಿಗಳು ಇವರು. ಆದರೆ ಎಲ್ಲರಿಗೂ ಕೂಡ ಆ ಸಾಮರ್ಥ್ಯ ಇರಬೇಕಲ್ಲ. ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ, ಸರಸ್ವತಿ ದೇವಿಗೆ ಆಗಲಿ, ತನ್ನ ಅಕ್ಕನಿಗೆ ಎಲ್ಲರಿಗೂ ಕೂಡ ಬಹಳ ದುಃಖವಾಗಿದೆ ಮಗನಿಗೆ. ಹೀಗೇನೆ ಆ ದುಃಖದಲ್ಲಿದ್ದರೂ ಕೂಡ ಇವರು ಭಗವಂತನ ಇಚ್ಛೆ ಅಂತೇಳಿ ಅಲ್ಲಿಂದ ಗುರುಗಳ ಸಮೀಪಕ್ಕೆ ಬಂದಿದ್ದಾರೆ. ತಂಜಾವೂರು ಕ್ಷೇತ್ರದಲ್ಲಿ ವಿಶೇಷ ತಂಜಾಪುರೀಂ ಸಾಕಂ ಯಾಯಾತ್ತೇನ ತಂಜಾಪುರೀಂ ಸಹ ಅಂತ ಹೇಳಿದಂತೆ ತಂಜಾವೂರು ಕ್ಷೇತ್ರದಲ್ಲಿ ವಿಶೇಷವಾಗಿ ಅಲ್ಲಿ ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ಗುರುಗಳು ನಿಶ್ಚಯವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭ ವಿಶೇಷವಾಗಿ ಅಲ್ಲಿನ ರಾಜ ಎಲ್ಲ ರೀತಿಯಾದಂತಹ ವೈಭವದ ಸಿದ್ಧತೆಗಳನ್ನೆಲ್ಲವೂ ಕೂಡ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ರಾಜರೆಲ್ಲರೂ ಕೂಡ ಮಹಾಧರ್ಮಿಷ್ಠರು. ವಿಶೇಷವಾಗಿ ಗುರುಗಳು ಯಾವ ರೀತಿಯಾಗಿ ಆಜ್ಞೆಯನ್ನು ಮಾಡ್ತಾರೋ ಆ ರೀತಿಯಾಗಿ ರಾಜ್ಯವನ್ನು ನಡೆಸ್ತಾ ಇದ್ರು ಅಂತಹ ಮಹಾಜ್ಞಾನಿಗಳು. ಹೀಗೇನೆ ಅಂತಹ ಶ್ರೇಷ್ಠರಾದಂತಹ ರಾಜರನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಹೀಗೇನೆ ಅಲ್ಲಿ ತಂಜಾವೂರಿನ ರಾಜ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿದ್ದಾನೆ. ಇವರು ಗುರುಗಳು ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಇತ್ತ ಕಡೆಯಲ್ಲಿ ಏನು ಸನ್ಯಾಸಾಶ್ರಮವನ್ನು ಸ್ವೀಕರಿಸುವ ಪೂರ್ವದಲ್ಲಿ ಮಾಡುವಂತಹ ಏನೇನು ವಿಧಿವಿಧಾನಗಳಿದೆಯೋ ಎಲ್ಲವನ್ನು ಕೂಡ ಪುರೋಹಿತರು ಎಲ್ಲ ಕಾರ್ಯಗಳನ್ನು ಮಾಡಿಸಿದ್ದಾರೆ. ವಿರಜಾಹೋಮ ಮೊದಲಾದವುಗಳು, ಆತ್ಮ ಶ್ರಾದ್ದಾದಿಗಳು ಏನೇನು ಮಾಡಬೇಕು ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡಿದ್ದಾರೆ. ನಂತರ ಲಗ್ನೇ ಲಗ್ನ ಗುಣೇ ನಿಲಿಂಪ ಗುರುಣ ದೃಷ್ಟೇ ವಿಮೃಷ್ಟೇ ದ್ವಿಜೈಹಿ ಏನಂ ಸಂಪದ ಭಾಗದೀಹಿ ಭಗವೋ ಬ್ರಹ್ಮೇತ್ಯುದೀರ್ಯ ಸ್ಥಿತಂ ಆಲೋಕ್ಯೋಪದಿದೇಶ ದೇಶಿಕ ವರಸ್ತಸ್ಮೈ ಸಕಾರಂ ಪುರಾಂ ಸ್ವಪ್ನೇ ಸ್ವಪ್ನ ದುಪಾದುರಾಪ ವೈಭವ ನಿಧಿರ್ಲಬ್ಧಾಂ ಗಗೌಚಾಭಿಧಾಂ ಅಂತ ಹೇಳಿದಂತೆ ಶ್ರೇಷ್ಠವಾದಂತಹ ಮಂಗಳಕರವಾದ ಸಮಯ. ಮದುವೆಗೆ ಯಾವ ರೀತಿಯಾಗಿ ಮುಹೂರ್ತವನ್ನು ನೋಡಬೇಕು ಎಂಬುದಾಗೆಲ್ಲ ನಾವು ನಿನ್ನೆ ಚಿಂತನೆ ಮಾಡಿದ್ವೋ ಅದೇ ರೀತಿಯಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕಾದ್ರೂ ಕೂಡ ಒಳ್ಳೆಯ ಮುಹೂರ್ತವನ್ನು ನೋಡಬೇಕು. ಆದರೆ ಅದಕ್ಕೆ ನೋಡುವಂತಹ ನಿಯಮಗಳು ಬೇರೆ ಇರುತ್ತದೆ, ಇದಕ್ಕೆ ನೋಡುವಂತಹ ನಿಯಮಗಳು ಬೇರೆ. ಯಾಕೆಂದ್ರೆ ಅಲ್ಲಿ ಸುಖವಾದ ದಾಂಪತ್ಯ ಜೀವನವನ್ನು ಮಾಡಬೇಕು ಅಂತ ರೀತಿಯಲ್ಲಿ ಅವರು ನೋಡಬೇಕು. ಇಲ್ಲಿ ವೈರಾಗ್ಯ ಹೆಚ್ಚಾಗಿರಬೇಕು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ಇವರನ್ನ ಬಾಧಿಸಬಾರದು ಎಂಬುವಂತಹ ಏನು ಶ್ರೇಷ್ಠವಾದಂತಹ ಮುಹೂರ್ತಗಳಿರ್ತವೋ ಅಂತಹ ಗ್ರಹಗಳು ಯಾವ ಕಾಲದಲ್ಲಿ ಎಲ್ಲಿ ಇದ್ದರೆ ಯೋಗ್ಯವೋ ಅಂತಹ ಕಾಲವನ್ನು ನೋಡಿ ಶ್ರೇಷ್ಠವಾದಂತಹ ಸಮಯ, ಆ ಸಮಯದಲ್ಲಿ ಇವರಿಗೆ ಆಶ್ರಮ ಕೊಡುವುದಕ್ಕೋಸ್ಕರವಾಗಿ ಸಿದ್ಧ ಮಾಡಿದ್ದಾರೆ. ಪರಮ ಮಂಗಳಕರವಾದಂತಹ ಸಮಯ. ಫಾಲ್ಗುಣ ಮಾಸದ ಶುದ್ಧ ದ್ವಿತೀಯ ದಿನದಲ್ಲಿ ಇವರಿಗೆ ಗುರುಗಳು ವಿಶೇಷವಾಗಿ ಭಗವಂತ ಆಜ್ಞೆಯನ್ನು ಮಾಡಿದ್ದಾನೆ. ಸ್ವಪ್ನದಲ್ಲಿ ಆಶ್ರಮವನ್ನು ಕೊಡಬೇಕು ಎಂಬುದಾಗಿ ಅದೇ ರೀತಿಯಾಗಿ ಗುರುಗಳು ಇವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯಾಂ ರಾಮಭದ್ರೈವ ಭದ್ರಭಾಜನಂ ತತ್ಕೃಪೇವ ಜಗದಾಂ ಹಿತೇ ರತಃ. ರಾಮಚಂದ್ರ ದೇವರು ಯಾವ ರೀತಿಯಾಗಿ ತಾವು ಸಿಂಹಾಸನವನ್ನು ಆಳಿದರು ಅದೇ ರೀತಿಯಾಗಿ ಇವರು ಕೂಡ ಸಿಂಹಾಸನವನ್ನು ಏರಿ ಯಾವ ಮಧ್ವ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿ ಪೀಠವನ್ನು ಏರಿ ವಿಶೇಷವಾಗಿ ತಾವು ಸಿಂಹಾಸನವನ್ನು ಯಾವ ಸನ್ಯಾಸ ಎಂಬುವಂತಹ ಶ್ರೇಷ್ಠವಾದಂತಹ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಮಾಡಿದ ಮೇಲೆ
ಇವರಿಗೆ ಹೆಸರನ್ನು ಇಡಬೇಕಲ್ಲ, ವಿಶೇಷವಾಗಿ ಪ್ರಣವ ಮಂತ್ರವನ್ನು ಉಪದೇಶವನ್ನು ಮಾಡಿದ್ದಾರೆ. ಓಂ 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 ಎಂಬುವಂಥ ಏನು ಪ್ರಣವ ಮಂತ್ರ ಇದೆ, ಆ ಪ್ರಣವ ಮಂತ್ರವನ್ನು ಉಪದೇಶವನ್ನು ಮಾಡಿ ಅವರಿಗೆ ಹೆಸರನ್ನು ಇಡ್ತಾ ಇದ್ದಾರೆ. ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀದಗೀಂದ್ರ ಇವ ಕೀರ್ತಿ ಸಂಪದ ವಿಶ್ರಿತೋಹಮಿಹವ ಪಾದಸಂಗರೇ ರಾಘವೇಂದ್ರ ಯತಿರಾಟ್ ಸಮೇಧಧಾಮ್ ಅಂತ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳು ಎಂಬುದಾಗಿ ಆಶ್ರಮ ನಾಮವನ್ನು ಕೊಟ್ಟಿದ್ದಾರೆ. ನೋಡಿ ಹೇಗೆ ಉಪದೇಶವನ್ನು ಮಾಡ್ತಾರೆ. ಸುರೇಂದ್ರ ವದಯಂ ತಪಸ್ಯಯ, ಸುರೇಂದ್ರ ತೀರ್ಥರು ಮಹಾಜ್ಞಾನಿಗಳು, ತಪಸ್ಸಿನಲ್ಲಿ ಅತ್ಯಂತ ಶ್ರೇಷ್ಠರಾದವರು. ಇವರ ತಪಸ್ಸಿಗೆ ಭಗವಂತನೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂತಹವರು, ಮಾಡಿಸಿಕೊಂಡಂಥವರು. ಅಂತಹ ಸುರೇಂದ್ರ ತೀರ್ಥರು ಯಾವ ರೀತಿಯಾಗಿ ತಪಸ್ಸನ್ನು ಮಾಡ್ತಾ ಇದ್ರು, ತಪಸ್ಸಿನಲ್ಲಿ ನಿಷ್ಠರಾಗಿದ್ರು, ಆ ರೀತಿಯಾಗಿ ನೀವು ವಿಶೇಷವಾಗಿ ಆ ರೀತಿಯಾಗಿ ಸುರೇಂದ್ರ ತೀರ್ಥರಂತೆ ತಪಸ್ಸಿನಲ್ಲಿ ನಿರತರಾಗಿ ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಶ್ರೀ ಜಗೀಂದ್ರೈವ ಕೀರ್ತಿ ಸಂಪದ, ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಯಾರಿಗೆ ಗೊತ್ತಿಲ್ಲ, ಅವರ ಮಹಿಮೆ ಎಲ್ಲ ಕಡೆಯೂ ಕೂಡ ಅವರ ಕೀರ್ತಿ ಸಂಪೂರ್ಣವಾಗಿ ಆಸೆಯತು ಹಿಮಾಚಲ ಪರ್ಯಂತರವಾಗಿ ಎಲ್ಲ ಕಡೆಯೂ ಕೂಡ ಅವರ ಯಾವ ಕೀರ್ತಿ ಹರಡಿತ್ತು, ಆ ರೀತಿಯಾಗಿ ನಿಮ್ಮ ಕೀರ್ತಿಯು ಕೂಡ ಹಾಗೆ ಎಲ್ಲ ಕಡೆಯೂ ಕೂಡ ಹರಡಲಿ ಎಂಬುದಾಗಿ ಆಶೀರ್ವಾದ ಮಾಡಿದ್ರು. ವಿಶ್ರುತೋಹಮಿವ ವಾದ ಸಂಗರೇ, ನಾವು ಯಾವ ರೀತಿಯಾಗಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ, ನಾವು ಯಾವ ರೀತಿಯಾಗಿ ವಾದಗಳನ್ನು ಅಂದರೆ ವಿಶಿಷ್ಟವಾದಂತಹ ಜ್ಞಾನವುಳ್ಳವರು. ಪೂರ್ವದಲ್ಲಿ ಇವರ ಬಗ್ಗೆ ಹೇಳುವಾಗ ಕೇಳಿದ್ವಿ, ಗದ್ಯ ಪದ್ಯ ಎಲ್ಲದರ ಬಗ್ಗೆ ವಿಶಿಷ್ಟವಾದಂತಹ ಜ್ಞಾನವುಳ್ಳವರು. ಕೇವಲ ಕಾವ್ಯಾದಿಗಳಲ್ಲ, ಗದ್ಯ ಚಂಪುಗಳಲ್ಲ, ಸಾಹಿತ್ಯಾದಿಗಳು, ವೇದಾಂತ ಶಾಸ್ತ್ರಗಳು, ತರ್ಕಾದಿಗಳು ಎಲ್ಲ, ತರ್ಕ ವ್ಯಾಕರಣ ವೇದಾಂತ ಎಲ್ಲದರಲ್ಲೂ ಕೂಡ ವಿಶಿಷ್ಟವಾದ ನಿಷ್ಣಾತರಾದವರು ಗುರುಗಳು. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ, ನಮ್ಮ ರೀತಿಯಾಗಿ ನೀವು ವಾದದಲ್ಲಿ ವಿಶಿಷ್ಟವಾದಂತಹ ನಿಪುಣತೆಯನ್ನು ಪಡೆಯಿರಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಮಾಡಿ ರಾಘವೇಂದ್ರ ಯತಿರಾಟ್ ಎಂಬುದಾಗಿ ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ಆಗ ದೊಡ್ಡದಾದಂತಹ ಸಭೆ ಸೇರಿದೆ, ಯಾಕಂದರೆ ರಾಜ ಸಿದ್ಧ ಮಾಡಿರೋದು. ದೊಡ್ಡದಾದಂತಹ ಸಭೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿದಾಗ ಅಲ್ಲಿ ಮೊದಲಿಗೆ ಗುರುಗಳು ಅಲ್ಲಿ ಉಪದೇಶವನ್ನು ನಾಮಕರಣವನ್ನು ಮಾಡಿದ್ರು. ಅದು ಎಲ್ಲ ಜನರಿಗೆ ತಿಳಿದು ಬರಬೇಕಲ್ಲ, ಮಹಾಭಕ್ತ ಸಾಗರವೇ ಅಲ್ಲಿ ಹರಿದು ಬಂದಿತ್ತು. ಅದನ್ನು ಹೇಳುವುದಕ್ಕೋಸ್ಕರವಾಗಿ ರಾಜ ಬಂದಿದ್ದಾನೆ ಅಂತ ಅನೇಕ ಹೊಗಳು ಭಟ್ಟರು ಅನೇಕರು ಬಂದಿರ್ತಾರೆ. ಅವರಿಂದಾಗಿ ಅನೇಕರು ಸೇರಿ ಅವರ ಅನೇಕ ವಿಶೇಷಣಗಳಿಂದ ಲಕ್ಷಣಗಳಿಂದ ಆ ಗುರುಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಷಡ್ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾ ಚಕ್ರವರ್ತಿನ್ ಚತುಷ್ಷಷ್ಟಿ ಕಲಾ ಪಾರಂಗತ ವ್ಯಾಖ್ಯಾನ ಸಿಂಹಾಸನಾದೀಶ್ವರ ದುರ್ವಾದಿ ಮತ್ತೇವ ಪಂಚಾನನ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಿಖಿಲ ಭೂಮಂಡಲಾಚಾರ್ಯವರ್ಯ ಸತ್ಸಂಪ್ರದಾಯ ಪ್ರವರ್ತಕ ಭಾಗವತಾಗ್ರೇಸರ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪ ಕರಕಮಲ ಸಂಜಾತ ರಾಘವೇಂದ್ರ ಪ್ರಭೋ ಬಹುಪರಾಕ್ ಎಂಬುದಾಗಿ ಅವರಿಗೆ ಬಹುಪರಾಕನ್ನು ಹಾಕಿದ್ದಾರೆ. ವಿಶೇಷವಾಗಿ ಗುರುಗಳ ಹೆಸರನ್ನು ಕೇಳಿ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ. ಸಾಕ್ಷಾತ್ ಭಗವಂತ ರಾಮಚಂದ್ರ ದೇವರ ಹೆಸರು, ಆ ರಾಮಚಂದ್ರ ದೇವರೇ ಧರೆಗೆ ವಿಶೇಷವಾಗಿ ಈ ಪೀಠದಲ್ಲಿ ಮತ್ತೆ ತಾವು ಕುಳಿತಿದ್ದಾರೆ, ಮತ್ತೆ ವಿಶೇಷವಾಗಿ ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎಂಬುವಂತೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಆ ರೀತಿಯಾಗಿ ಮನಸ್ಸಿನಲ್ಲಿ ಭಾವನೆ ಆದಿಗಳು ಹೆಚ್ಚಾಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಗುರು ಭಗವಂತ ಹೇಗೆ ರಾಮಚಂದ್ರ ದೇವರು ಎಲ್ಲ ರೀತಿಯಾದ ಜನರಿಗೆ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟು ಧರ್ಮದಲ್ಲಿ ನಿರತರಾಗುವಂತೆ ಮಾಡಿದ್ರು, ಅದೇ ರೀತಿ ಗುರುಗಳು ಅನೇಕ ಗ್ರಂಥಗಳನ್ನು, ಶ್ರೇಷ್ಠವಾದಂತಹ ಗ್ರಂಥಗಳನ್ನು ರಚನೆಯನ್ನು ಮಾಡಿ ಅದರಿಂದಾಗಿ ಅವರು ವಿಶೇಷವಾಗಿ ಸಚ್ಚಾರಿತ್ರ್ಯವನ್ನು ಮತ್ತು ಸತ್ಕರ್ಮಗಳನ್ನು, ಭಕ್ತಿ, ವೈರಾಗ್ಯ, ಜ್ಞಾನ ಎಲ್ಲದಲ್ಲೂ ಕೂಡ ಸಂಪೂರ್ಣ ನಿರತರಾಗುವಂತೆ ಮಾಡಿ ಪ್ರಧಾನವಾದಂಥ ಫಲ ಮೋಕ್ಷವನ್ನೇ ಹೊಂದುವುದಕ್ಕೋಸ್ಕರ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಚರಿತ್ರೆಯಲ್ಲಿ ಕೇಳ್ತೀವಿ, ಪ್ರಹ್ಲಾದರಾಜರು ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಕೇಳಿದ್ರಂತೆ, ಬಾ ನಿನಗೆ ಮೋಕ್ಷವನ್ನೇ ಕೊಡ್ತೇನೆ ಅಂತ ಕೇಳಿದಾಗ, ನನಗೊಬ್ಬನಿಗೆ ಕೊಡೋದು ಬೇಡ, ಅನೇಕ ಭಕ್ತರಿದ್ದಾರೆ ನನ್ನ ಜೊತೆ ಇದ್ದವರು, ಅವರಿಗೂ ಕೊಡಿದು ಎಂಬುದನ್ನು ಕೇಳಿದಾಗ ಅವರಿಗೆ ಇನ್ನೂ ಕಾಲ ಬಂದಿಲ್ಲ, ಇನ್ನೂ ಸಮಯ ಬರಬೇಕಾಗಿದೆ, ನೀವು ಶ್ರೇಷ್ಠವಾದಂಥ ಸಾಧನೆಯನ್ನು ಮಾಡ್ಕೊಂಡಿದ್ದೀರಾ, ನಿಮಗೆ ಕೊಡ್ತೀವಿ ಬನ್ನಿ ಅಂತ ಕೇಳಿದಾಗ, ಇಲ್ಲ ನಾನು ಒಬ್ಬನೇ ನನಗೆ ಮನಸ್ಸಿಗೆ ಒಪ್ಪುವುದಿಲ್ಲ,
ಎಲ್ಲರನ್ನು ಕೂಡ ಕರೆದುಕೊಂಡು ನಾನು ಬರ್ತೇನೆ ಅಂತ ಹೇಳಿ ಮತ್ತೆ ಅವರು ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಆ ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ತಾ ಮೋಕ್ಷದ ದಾರಿಯನ್ನು ಎಲ್ಲರಿಗೂ ಕೂಡ ತಾವೊಬ್ಬರೇ ತಗೊಂಡೋಗಲಿಲ್ಲ ಪ್ರಹ್ಲಾದರಾಜರು, ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋದಕ್ಕೋಸ್ಕರವಾಗಿ ಮೋಕ್ಷದ ದಾರಿಯನ್ನೇ ನಮ್ಮೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಅವರು ಸಿದ್ಧತೆಯನ್ನು ದಾರಿಯನ್ನ ಕೊಟ್ಟು ಎಲ್ಲ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಹೋಗುವಂತಹ ಕರ್ತವ್ಯವನ್ನು ನಾವು ಮಾಡಬೇಕಷ್ಟೆ. ಗುರುಗಳು ಎಷ್ಟು ಅಂತಂದರೆ ಬಾಳೆಹಣ್ಣನ್ನು ಸುಲಿದು ನಮ್ಮ ಬಾಯಲ್ಲೇ ಇಟ್ಟಿದ್ದಾರೆ. ಎಲ್ಲ ಮೆತ್ತಗೆ ಇರುವಂತಹ ಬಾಳೆಹಣ್ಣನ್ನು ಮಾಡಿ ಅದನ್ನು ಕೇವಲ ನುಂಗಬೇಕು. ಅಷ್ಟನ್ನೂ ಕೂಡ ಮಾಡುವುದಕ್ಕೆ ನಾವು ಮನಸ್ಸನ್ನು ಮಾಡ್ತಾ ಇಲ್ಲ. ಮನಸ್ಸಲ್ಲಿ ಹೇಗಾದರೂ ಕೂಡ ಮಾಡಿ ಭಗವಂತ ನಡೆಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನಾಪೂರ್ವಕವಾಗಿ ಗುರುಗಳಲ್ಲಿ ನಾವು ಚಿಂತನೆ ಮಾಡಬೇಕು. ಸದಾ ಧರ್ಮದಲ್ಲಿ ನಿರತರಾಗುವಂತಹ ಮನಸ್ಸನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನಾದಿಗಳನ್ನು ಮಾಡಬೇಕು. ಅದೇ ರೀತಿಯ ಮುಂದೆ ಏನು ಆಶ್ರಮದಲ್ಲಿ ಮಾಡಬೇಕಾದಂಥ ಸತ್ಕರ್ಮಗಳು ಏನಿದೆಯೋ ಅವರಿಗೆ ವಿಶೇಷವಾಗಿ ಶಂಖಪೂರಿತವಾದಂತಹ ಅಭಿಷೇಕವನ್ನು ಅವರ ತಲೆ ಮೇಲೆ ಅನೇಕ ಸಾಲಿಗ್ರಾಮಾದಿಗಳನ್ನಿಟ್ಟು ಅಭಿಷೇಕಾದಿಗಳನ್ನು ಮಾಡಿ ಏನೇನು ಸನ್ಯಾಸದ ಸಮಯದಲ್ಲಿ ಮಾಡುವಂತಹ ಸತ್ಕರ್ಮಗಳನ್ನು ಆಶ್ರಮದ ನಿಯಮಗಳನ್ನೆಲ್ಲವನ್ನು ಕೂಡ ವಿಶೇಷವಾಗಿ ಪಾಲನೆಯನ್ನು ಮಾಡಿದ್ದಾರೆ. ಈ ಕ್ರಮದಲ್ಲಿ ಅನೇಕ ರೀತಿಯಾದಂತಹ ಆಚರಣೆಯನ್ನೆಲ್ಲವೂ ಕೂಡ ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳು ತಾವು ಸಂಚಾರ ಕ್ರಮೇಣ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ದಿಗ್ವಿಜಯವನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಅನೇಕ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿರುವಂಥ ಭಗವಂತನ ವಿಶೇಷವಾಗಿ ದರ್ಶನವನ್ನು ಪಡೆದು ಭಗವಂತನ ವಿಶೇಷ ಕೃಪಾಪಾತ್ರರಾಗಿ ಮತ್ತು ಅಲ್ಲಿರುವಂತಹ ಜನರಿಗೆಲ್ಲ ವಿಶೇಷವಾಗಿ ಧರ್ಮದ ಸಂದೇಶವನ್ನು ಕೊಡ್ತಾರೆ. ಯಾರು ಅಧರ್ಮದಲ್ಲಿ ನಿರತರಾಗಿದ್ದಾರೋ, ಯಾರು ವಿರುದ್ಧವಾಗಿ ಅರ್ಥಗಳನ್ನೆಲ್ಲ ತಿಳಿದುಕೊಂಡಿದ್ದಾರೋ ಎಲ್ಲವನ್ನು ಕೂಡ ಸರಿಯಾದ ರೀತಿಯಾಗಿ ಉಪದೇಶವನ್ನು ಮಾಡಿ ಎಲ್ಲ ನದಿಗಳಲ್ಲಿ ಸಮುದ್ರದಲ್ಲಿ ಎಲ್ಲ ಯೋಗ್ಯವಾದ ಸಮಯದಲ್ಲಿ, ಯಾವುದ್ಯಾವುದೋ ಸಮಯದಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವುದಿಲ್ಲ, ಇಲ್ಲ, ಯೋಗ್ಯವಾದ ಸಮಯಗಳಲ್ಲಿಯೇ ಮಾಡಬೇಕು. ನಿಯಮಗಳಿದೆ. ಪರ್ವಕಾಲದಲ್ಲಿ ಸಮುದ್ರದ ಸ್ನಾನ ಮಾಡಬೇಕು ಅಂತ ಹೇಳಿ ಹೀಗೇನೆ ಏನು ಯೋಗ್ಯವಾದ ಸಮಯಗಳಲ್ಲಿ ಆ ಕರ್ಮಗಳೆಲ್ಲವನ್ನು ಕೂಡ ಆಚರಣೆಯನ್ನು ಮಾಡುವುದು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹೀಗೇನೆ ಅವರು ನಿತ್ಯದಲ್ಲಿಯೂ ಕೂಡ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಉಷಕ್ಕಾಲದಲ್ಲಿ ಏನೇ ಎದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಪ್ರಾತಃ ಸ್ಮರಣೆಗಳನ್ನು ಅನೇಕ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಬೇಕು. ಕಪಿಲಾಂ ದರ್ಪಣಂ ಬಾನು ಭಾಗ್ಯವಂತಂಚ ಭೂಪತಿ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇ ಪತಿವ್ರತಾಂ ಅಂತ ಹೇಳಿದಂತೆ ಎಲ್ಲರ ಸ್ಮರಣೆಯನ್ನು ಮಾಡಬೇಕು. ಆ ಪ್ರಾತಃ ಕಾಲದಲ್ಲಿ ಏನೇನು ಸತ್ಕರ್ಮಗಳನ್ನು ಮಾಡಬೇಕು ಮಾಡಿ ನಂತರದಲ್ಲಿ ವಿಶೇಷವಾಗಿ ಶೌಚಾದಿಗಳನ್ನು ಎಲ್ಲವನ್ನು ಮಾಡಿ ಭಗವಂತನ ಪ್ರೀತಿ ಪಾತ್ರಿಗೋಸ್ಕರವಾಗಿ ಆ ಭಗವಂತನ ಧ್ಯಾನ ಸ್ನಾನ ಮತ್ತು ಶುದ್ಧವಾದಂಥ ಅನೇಕ ನಿಯಮಗಳನ್ನು ಪಾಲನೆ ಮಾಡಿ ಭಗವಂತನ ವಿಶೇಷವಾದಂಥ ಪೂಜೆಯನ್ನು ವೈಭವದಿಂದಾಗಿ ಭಗವಂತನ ಪೂಜೆಯನ್ನು ಮಾಡುವಂತಹದ್ದು. ಹೀಗೇನೆ ಭಗವತ್ ಪ್ರಸಾದ ಸ್ವೀಕಾರ, ಜನರಿಗೆಲ್ಲರಿಗೂ ಕೂಡ ತತ್ವದ ಉಪದೇಶ ಹೀಗೇನು ಮಾಡ್ತಾ ತಾವು ನಿತ್ಯವೂ ಕೂಡ ತಾವು ಜೀವನವನ್ನು ಮಾಡ್ತಾ ಇದ್ರು. ಹೀಗೇನೆ ಸುಬ್ರಹ್ಮಣ್ಯ ಕ್ಷೇತ್ರ ಹೀಗೇನೆ ಎಲ್ಲ ಆಚೇತು ಹಿಮಾಚಲ ಪರ್ಯಂತರವಾಗಿ ಎಲ್ಲ ಕಡೆಯೂ ಕೂಡ ಹೋಗಿ ಅಲ್ಲಿರುವಂತಹ ಭಕ್ತರಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿ ಯಾರು ಧರ್ಮವನ್ನು ಬಿಡ್ತಾ ಇದ್ದಾರೋ ಅವರಿಗೆ ಧರ್ಮದಾರಿಯಲ್ಲಿ ಕರೆದುಕೊಂಡು ಬರುವಂತಹ ಕಾರ್ಯ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಹೀಗೇನೆ ನಡೀತಾ ಇದೆ. ಹೀಗೇನೆ ಸ್ವಲ್ಪ ದಿನಗಳ ನಂತರ ಅವರು ಸಂಚಾರ ಕ್ರಮೇಣ ಸುಬ್ರಹ್ಮಣ್ಯ ಕ್ಷೇತ್ರ ಹೀಗೆ ಬಂದು ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಉಡುಪಿ ಕ್ಷೇತ್ರದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ, ಯಾಕೆಂತಂದರೆ ವಿಶೇಷವಾಗಿ ಶ್ರೀಮದಾಚಾರ್ಯರ ಸನ್ನಿಧಾನ, ಕೃಷ್ಣನ ಸನ್ನಿಧಾನ ಇದೆ. ಆ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿದ್ದಾರೆ. ಚಂದ್ರಿಕಾ ವಿವರಣಂ ಸಮತಾನಿ ಸಂಚರನ್ನಪಿ ಸ ಪುಣ್ಯ ಮಹೀಷು ವೇತ್ತಿ ವರ್ಣ ನಿಚಯಂ ಸಮಯಾನಾಂ ಸಂಖ್ಯೆಯ ಸಹ ನಿಹೈಷಃ ಅಂತ ಹೇಳಿದಂತೆ ವಿಶೇಷವಾಗಿ ಚಂದ್ರಿಕಾದ ವಿವರಣೆಯ ರೂಪವಾದ ಚಂದ್ರಿಕಾ ವಿವರಣೆಯನ್ನು ರಚನೆಯನ್ನು ಮಾಡಿದ್ದಾರೆ. ಮಾಡುವಂತಹ ಅನೇಕ ಕಾರ್ಯಗಳನ್ನು ನಡೀತಾ ಇದೆ. ಸಂಪೂರ್ಣವಾಗಿ ಮುಗಿಸಿಲ್ಲ, ಆರಂಭವನ್ನು ಮಾಡಿದ್ದಾರೆ, ನಡೀತಾ ಇದೆ. ಅದೇ ರೀತಿಯಾಗಿ ಚಂದ್ರಿಕಾ ವಿವರಣ ಅದನ್ನು ಹೇಳ್ತಾ 10 ಬಾರಿ ಚಂದ್ರಿಕಾದ ಪ್ರವಚನವನ್ನು ಮಾಡಿದ್ದಾರೆ. ಅದರ ವಿಷಯಗಳನ್ನೆಲ್ಲವನ್ನು ಕೂಡ ಆ ಉಡುಪಿ ಕ್ಷೇತ್ರದಲ್ಲಿ ಏನೇ ಇದ್ದು ಅದನ್ನು ಸಮರ್ಪಣೆ ಮಾಡಿದ್ದಾರೆ ಕೃಷ್ಣನಿಗೆ. ಹೀಗೆ ತಂತ್ರದೀಪ, ಇನ್ನು ಹಾಗೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ತಂತ್ರದೀಪವನ್ನು ರಚನೆಯನ್ನು ಮಾಡಿದ್ದಾರೆ. ನ್ಯಾಯಮುಕ್ತಾವಲಿ ಎಲ್ಲವನ್ನು ಕೂಡ ಉಡುಪಿ ಕ್ಷೇತ್ರದಲ್ಲಿ ಅನೇಕ ದಿನಗಳ ಪರ್ಯಂತರವಾಗಿ ಅಲ್ಲೇನೇ ಇದ್ದು ಭಗವಂತನ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಸಂಪೂರ್ಣವಾಗಿ ಚಂದ್ರಿಕಾ ಪ್ರಕಾಶವನ್ನು ರಚನೆಯನ್ನು ಮಾಡಿಯೇನೆ ಅಲ್ಲಿಂದಾಗಿ ಮುಂದೆ ಮತ್ತೊಂದು ಕ್ಷೇತ್ರಕ್ಕೆ ಸಂಚಾರಕ್ಕೆ ಹೋಗಿದ್ದಾರೆ. ನೋಡಿ, ಅಲ್ಲಿ ಕುಳಿತುಕೊಂಡು ಸಂಪೂರ್ಣವಾಗಿ ಚಂದ್ರಿಕಾಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. 3 ಚಂದ್ರಿಕಾ ವ್ಯಾಖ್ಯಾನ ಮತ್ತು ತಂತ್ರದೀಪಿಕ ಮತ್ತು ನ್ಯಾಯಮುಕ್ತಾವಲಿ 3 ಕೂಡ ಉಡುಪಿ ಕ್ಷೇತ್ರದಲ್ಲಿ ಮಾಡಿ ಆ ಕೃಷ್ಣನಿಗೆ ಶ್ರೀಮದಾಚಾರ್ಯರಿಗೆ ಇದನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಕ್ರಮದಲ್ಲಿ ವಿಶೇಷವಾಗಿ ಅನೇಕ ರೀತಿಯಾದಂಥ ಮಹಿಮೆಗಳನ್ನು ನಾವು ಈ ಚರಿತ್ರೆಗಳಲ್ಲಿ ನೋಡ್ತೀವಿ. ಒಮ್ಮೆ ಇವರ ಮಹಿಮೆಗಳನ್ನು ಸ್ವಲ್ಪ ಚಿಂತನೆ ಮಾಡುವುದಾದರೆ, ಇವರ ವಸ್ತ್ರ
ಗುರುಗಳು ಮಾಡಿದಂತಹ ಮಹಿಮೆಗಳನ್ನು ನಾವು ಸಾವಿರಾರು ಕೇಳ್ತಾನೆ ಇರ್ತೀವಿ. ಇವರು ಧರಿಸಿರುವಂತಹ ವಸ್ತ್ರದ ಮಹಿಮೆಯನ್ನು ತಿಳಿಯೋಣ. ಒಮ್ಮೆ ಆ ವಸ್ತ್ರವನ್ನ ಸ್ವಾಮಿಗಳು ಗುರುಗಳು ಏನು ಕಾವಿ ಶಾಟಿಯನ್ನು ಧರಿಸ್ತಾರೋ ಆ ಧರಿಸುವ ಬಟ್ಟೆಯನ್ನ ಆ ಸೇವಕರು ಅಲ್ಲಿ ಭಗವಂತ ಗುರುಗಳ ಸೇವೆ ಮಾಡುವವರು ಒಬ್ಬರು ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ನದಿ ತೀರದಲ್ಲಿ ಅದನ್ನು ಒಗಿತಾ ಇದ್ದಾರೆ, ಶುದ್ಧವನ್ನು ಮಾಡ್ತಾ ಇದ್ದಾರೆ. ಮಾಡುವ ಸಮಯಕ್ಕೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಅಂದರೆ ಮಾತನಾಡುವುದು ಕೇಳಿಸುವುದಿಲ್ಲ, ಸ್ವಲ್ಪ ದೂರದಲ್ಲಿ ಒಂದು 3 ಜನ ಮಾತನಾಡ್ತಾ ಇದ್ದಾರಂತೆ. ಇವತ್ತು ಒಳ್ಳೆ ಪ್ರಸಾದ ಮಾಡಿರ್ತಾರೆ, ನನಗೆ ತುಂಬಾ ತಿನ್ಬೇಕನ್ಸಿದೆ, ಬೇರೆ ಕ್ಷೇತ್ರದಿಂದ ಬಂದಿದ್ದಾರೆ, ಬೇರೆ ಊರಿಂದ, ಇವತ್ತು ಒಳ್ಳೆ ತಿನ್ಬೇಕನ್ಸಿದೆ, ಏನೋ ಸ್ವೀಟು ಅಂತ ಅನ್ಕೊಂಡಾರೆ, ಏನು ಬೇಕು ಅಂತ ಅವರವರೇ ಪರಸ್ಪರ ಮಾತನಾಡ್ತಾ ಇದ್ದಾರೆ. ನನಗೆ ಇವತ್ತು ಲಾಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಿದೆ, ಇವತ್ತು ಲಾಡು ಮಾಡಿರ್ಬೋದು ಅಂತ. ಮತ್ತೊಬ್ರು ಹೇಳ್ತಾರೆ ನನಗೆ ಯಾವ ಮೈಸೂರು ಪಾಕು ತಿನ್ಬೇಕನ್ಸಿ ಅದನ್ನು ಮಾಡಿರ್ಬೋದು, ಇನ್ನೊಬ್ರು ಹೇಳ್ತಾರೆ ಇಲ್ಲ ಜಿಲೇಬಿ ಮಾಡಿರ್ಬೋದು. ಈ ರೀತಿಯಾಗಿ ಒಬ್ರೊಬ್ರು ಒಂದೊಂದರ 3 ಜನರು ಮಾತನಾಡ್ಕೊಂಡಿದ್ದಾರೆ. ನೋಡಿ, ದೂರದಲ್ಲಿದ್ದಾರೆ, ಏನು ಮಾತನಾಡಿದಾಗ ನಾವು ಕೇಳಿಸುವ ಹತ್ತಿರದಲ್ಲಿಲ್ಲ, ಎಲ್ಲೋ ದೂರದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ, ನದಿ ತೀರದಲ್ಲೇನೆ. ಗುರುಗಳ ಬಟ್ಟೆಯನ್ನು ಹೋಗುತ್ತಿರುವಂತಹ ವ್ಯಕ್ತಿ ಅವನಿಗೆ ಸಂಪೂರ್ಣವಾದಂತಹ ದಿವ್ಯ ದೃಷ್ಟಿ ಇರುವಂತಹ ವ್ಯಕ್ತಿ ಅಲ್ಲ, ಆ ಬಟ್ಟೆಯನ್ನು ಮುಟ್ಟಿರುವಂತಹ ವ್ಯಕ್ತಿ ಅವನು ಹೇಳ್ತಾರಂತೆ, ಜೋರಾಗಿ ಹೇಳ್ತಾರಂತೆ, ಎಲ್ಲವೂ ಕೂಡ ನೀವೇನೇನು ಅಪೇಕ್ಷೆ ಮಾಡಿದ್ರು ಎಲ್ಲವೂ ಕೂಡ ಸಿದ್ಧ ಇದೆ, ಬೇಗ ಬರೀ ಊಟಕ್ಕೆ ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಗಾಬರಿ ಆಯ್ತಂತೆ ಅವರು 3 ಜನಕ್ಕೆ. ಎಲ್ಲೋ ಮೂಲೆಯಲ್ಲಿ ನಾವು 3 ಜನ ಮಾತನಾಡ್ತಾ ಇರೋದು ಇವರಿಗೆ ಅಷ್ಟು ದೂರದಲ್ಲಿ ಹೇಗೆ ಕೇಳಿಸ್ತು ಅಂತ ಹತ್ತಿರ ಬಂದು ಕೇಳಿದರೆ ಅವ್ರು ಎದ್ದು ನಿಂತಾಗ ನಾ ಏನು ಮಾತಾಡಿದೆ, ನನ್ನಷ್ಟು ನಾನು ಬಟ್ಟೆ ಒಗಿತಾ ಇದ್ದೀನಿ ಅಂತ ಹೇಳಿದ್ರು. ಆ ಬಟ್ಟೆ ಸ್ಪರ್ಶ ಮಾಡಿದಾಗ ಗುರುಗಳೇ ನಿಂತು ಆ ಮಾತನಾಡಿಸಿದ್ದಾರೆ ಒಳಗಡೆ. ನೋಡಿ, ಆ ಬಟ್ಟೆಯಲ್ಲಿಯೂ ಕೂಡ ಎಷ್ಟು ವಿಶೇಷ ಸನ್ನಿಧಾನ ಇದೆ ಅಂತ ನಾವು ಗುರುಗಳ ಮೂರ್ತಿಕೆಯಲ್ಲಿ ಎಷ್ಟು ನೋಡಿ, ಎಲ್ಲ ಕ್ಷೇತ್ರಗಳಲ್ಲಿ ವೃಂದಾವನದಲ್ಲಿ ಸಾಕ್ಷಾತ್ ಮೂಲ ವೃಂದಾವನದಲ್ಲಿ ಮೇಲೆ ಏರಿಸಿದಂತಹ ಮೃತ್ತಿಕೆಯನ್ನೇ ನಾವು ಕ್ಷೇತ್ರಾದಿಗಳ ಅನೇಕ ಊರುಗಳಲ್ಲಿ ಆ ವೃಂದಾವನಕ್ಕೆ ನಮಸ್ಕಾರ ಮಾಡುವುದರಿಂದ ಫಲವನ್ನು ಪಡಿತೀವಿ. ಅದಕ್ಕೆ ದೃಷ್ಟಾಂತ ರೂಪದಲ್ಲಿ ಇದು ನೋಡಿ, ಅವರ ಮೃತ್ತಿಕಾ ಅಲ್ಲ, ಬಟ್ಟೆಯಲ್ಲಿ ಎಂಥ ಮಹಿಮೆ ಇದೆ ಅಂತ ಆಯ್ತು. ನಡೀತು, ಆಶ್ಚರ್ಯ ಆಯಿತು. ಮನೆಗೆ ಬಂದರೆ ಅವ್ರು 3 ಜನರನ್ನ ಪ್ರತ್ಯೇಕವಾಗಿ ಕರೆಸಿದ್ದಾರೆ ಗುರುಗಳು. ರಾಘವೇಂದ್ರ ಸ್ವಾಮಿಗಳು 3 ಜನರನ್ನು ಕರೆಸಿ ಎಲೆ ಹಾಕಿ ಕೂಡಿಸಿ ಪ್ರತ್ಯೇಕವಾಗಿ ಅವ್ರು ಏನೇನು ಬೇಡಿದ್ರು ಅದೆಲ್ಲವನ್ನು ಕೂಡ ಸಿದ್ಧ ಮಾಡಿಸಿದ್ದಾರೆ, ಅವತ್ತು ಊಟಕ್ಕೆ ಹಾಕಿದ್ದಾರೆ. ಅವರು ಆಶ್ಚರ್ಯವೋ ಆಶ್ಚರ್ಯ, ಇದನ್ನು ಕೇಳಿ ಗಳಗಳನೆ ಹತ್ತಿದ್ದಾರೆ. ಗುರುಗಳೇ, ನಾವು ನಿಮ್ಮ ಸಮೀಪಕ್ಕೆ ಬಂದು ಜ್ಞಾನವನ್ನು ಕೇಳಬೇಕು, ಭಕ್ತಿಯನ್ನು ಕೇಳಬೇಕು, ವೈರಾಗ್ಯವನ್ನು ಕೇಳಬೇಕು, ಅದನ್ನು ಬಿಟ್ಟು ಯಾವುದೋ ಕ್ಷಣಿಕವಾದಂಥ ಕ್ಷುಲ್ಲಕವಾದ ಸಿಹಿ ಪದಾರ್ಥವನ್ನು ಕೇಳಿದ್ವಲ್ಲ, ಏನು ತಲೆಗೆಡಿಸ್ಕೋಬೇಡಿ, ಆ ಸಿಹಿ ಪದಾರ್ಥವೇ ನಿಮ್ಗೆ ಸುಖವಾದ ಜೀವನ ಕೊಡ್ತಾರೆ, ಮುಂದೆ ಶ್ರೇಷ್ಠವಾದಂಥ ಸ್ಥಾನ, ಶ್ರೇಷ್ಠವಾದಂಥ ಪೂಜಾದಿಗಳನ್ನು ಮಾಡುವಂಥ ಸೌಭಾಗ್ಯ ನಿಮಗೆ ಸಿಗುತ್ತದೆ ಎಂಬುದಾಗಿ ಉಪದೇಶ ಮಾಡಿದ್ರು ಅಂತ ಕೇಳ್ತೀವಿ. ಹೀಗೇನೆ ಅನೇಕ ಮಹಿಮೆಗಳನ್ನು ಕೇಳ್ತೀವಿ. ಮೃತ್ತಿಕಾ ಒಬ್ಬ ನದಿ, ಯಾವ ಅವರಿಗೆ ಗುರುಗಳಿಗೆ ಸ್ನಾನಕ್ಕೆ ಹಾಕುವಂತಹ ವ್ಯಕ್ತಿ, ಅವರು ನಿತ್ಯವೂ ಕೂಡ ಸ್ನಾನಕ್ಕೆ ಹಾಕ್ತಾ ಇದ್ರು. ಸ್ವಾಮಿ, ನಾವೊಂದು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ನನ್ನ ವಿವಾಹವನ್ನು ನಿಶ್ಚಯ ಮಾಡಿದ್ದಾರೆ. ಹೌದಾ, ಒಳ್ಳೆಯದಾಯ್ತು. ನನ್ನ ಗುರುಗಳು ವಿಶೇಷ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಮಾಡಿ ಸ್ವಾಮಿ ನಾವು ಆಶೀರ್ವಾದ ಮಾಡಬೇಕು ಅನ್ನೋ, ಏನು ಕೊಡ್ಲಪ್ಪ, ಸ್ನಾನ ಮಾಡ್ತಾ ಇದ್ದಾರೆ. ನದಿ ಸ್ನಾನಕ್ಕೆ ಹಾಕುವ ಸಮಯದಲ್ಲಿ ಕೇಳಿದ್ರೆ ಏನು ಕೊಡುತ್ತೆ, ಅಲ್ಲಿ ಮೃತ್ತಿಕಾ ಏನೇನೂ ಇರುವುದಿಲ್ಲ, ನೀರು ಮೃತ್ತಿಕಾ ಆಯ್ತು ಅಂತ ಮೃತ್ತಿಕಾ ತಗೊಂಡು ಗುರುಗಳು ಕೊಟ್ಟಿದ್ದಾರೆ. ಗುರುಗಳ ಕೊಟ್ಟ ಮೇಲೆ ಮುಗೀತು, ಅದು ಏನು ಕೊಡ್ತಾರೆ ಅದೇ ದೊಡ್ಡದು ಅಂತ ಹೇಳಿ ಅದನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅವರು ತೆಗೆದುಕೊಂಡು ಹೋಗಿದ್ದಾರೆ. ಸಂಚಾರ ಕ್ರಮೇಣ ಹಂಗೆ ದೂರ ಇರುತ್ತೆ ಊರುಗಳೆಲ್ಲ. ಹಾಗೇನೆ ಹೋಗ್ತಾ ಒಂದು ಹಳ್ಳಿ ಬಂದಿದೆ, ರಾತ್ರಿಗಾಗಿದೆ, ಸ್ವಲ್ಪ ಅವ್ರ ಮನೆ ಮುಂದೆ ಮಲ್ಕೊಂಡು ಹೋಗೋಣ ಅಂತ ಹೇಳಿ ಒಬ್ಬ ಶ್ರೇಷ್ಠರಾದ ಶ್ರೀಮಂತ ಅವರ ಮನೆ ಮುಂದೆ ಜಗಳಿ ಅಂತ ಇರುತ್ತಲ್ಲ ಕಲ್ಲು, ಅದರ ಮೇಲೆ ಮಲಗಿದ್ದಾರೆ. ರಾತ್ರಿ ಕಾಲ ಅಲ್ಲಿಗೆ ಒಂದು ಭೂತ ಬಂದಿದೆ. ಭೂತಕ್ಕೆ ಬಂದಾಗ ಇವರಿಗೆ ತಕ್ಷಣದಲ್ಲಿ ಎಚ್ಚರವಾಗಿದೆ. ಇವರಿಗೆ ಭಯ ಆಗ್ತಾ ಇದೆ, ರೂಪವನ್ನೇ ನೋಡಿ ಭಯ ಆಗ್ತಿದೆ ಆ ವ್ಯಕ್ತಿಗೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುರುಗಳ ಸ್ಮರಣೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿನೇನು ರಾಘವೇಂದ್ರ ತೀರ್ಥ ಗುರು ಅಂತ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಹತ್ತಿರ ಬರ್ತಾ ಇದೆ, ಯಾಕೆಂದ್ರೆ ಅವರ ಮನೆ ಬಾಗಿಲ ಮುಂದೆ ಮಲಗಿದ್ದಾನೆ ಪತ್ತಲದಲ್ಲಿ. ಹತ್ತಿರ ಬರುವುದನ್ನು ನೋಡಿ ತಕ್ಷಣದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಗುರುಗಳ ಕೊಟ್ಟಂತಹ ಮೃತ್ತಿಕ ನಾಟಕ ಬಂದಿದೆ. ಆ ಮೃತ್ತಿಕವನ್ನು ತೆಗೆದುಕೊಂಡು ಅವರ ಮೇಲೆ ಹಾಕಿದ್ದಾನೆ. ಹಾಕಿದ ಕೂಡಲೇ ಸುಟ್ಟು ಭಸ್ಮ ಆಗಿದ್ದಾನೆ ವ್ಯಕ್ತಿ. ಜೋರಾಗಿ ಕಿರ್ಚುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹೇಗೆ ಬೆಂಕಿ ಹತ್ತಿದಾಗ ಹಿಂಗೆ ಒದ್ದಾಡ್ತವ್ರು, ಆ ರೀತಿಯಾಗಿ ಆ ಭೂತ ಪಿಶಾಚಿ ಒದ್ದಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಆ ಸಮಯಕ್ಕೆ ಒಳಗಿದ್ದಂತಹ ಶ್ರೀಮಂತ ವ್ಯಕ್ತಿ ಹೊರಗೆ ಬಂದಿದ್ದಾನೆ. ಆಗ ಹೊರಗೆ ಬಂದು ನೋಡಿದರೆ ಆ ಪಿಶಾಚಿ ಜೋರಾಗಿ ಕೂಗ್ತಾ ಇದೆ. ಇವನನ್ನು ನೋಡಿದರೆ ಇವನು ಯಾರು, ಅವ್ರು ಯಾರೂ ಗೊತ್ತಿಲ್ಲ. ರಾತ್ರಿ 12 ಗಂಟೆ ಸುಮಾರು ಬಂದು ಮಲಗಿದ್ದಾನೆ. ಬೆಳಗ್ಗೆ ಎದ್ದು ಹೋಗೋಣ ಅಂತೇಳಿ, ನೀ ಯಾರು ಅಂತ ಕೇಳಿದ ಅವನು ಭಯದಲ್ಲಿ ಹೆದರ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆ ಭೂತವೇ ಹೇಳ್ತಾ ಇದೆ, ನಾನು ಆಭಿಚಾರಿ, ನಿನ್ನ ಮೇಲೆ, ನಿಮ್ಮ ಮನೆಯ ಮೇಲೆ ಆಭಿಚಾರಿಕ ಪ್ರಯೋಗ ಆಗಿತ್ತು, ಅದಕ್ಕೋಸ್ಕರವಾಗಿ ನಿನ್ನ ಸಂತಾನವೆಲ್ಲವನ್ನು ಕೂಡ ನಾಶವನ್ನು ಮಾಡ್ತಾ ಇದ್ದೆ.
ಅವರ ಮನೆಯಲ್ಲಿ ವಂಶವೇ ಬೆಳೆಯಬಾರದು ಎಂಬುದಾಗಿ ಪ್ರಯೋಗವನ್ನು ಮಾಡಿದಾಗ ಎರಡು ಗರ್ಭವತಿಯಾದಂಥ ಸಂದರ್ಭದಲ್ಲಿ ಅವರ ಮನೆಯ ಹೆಂಡತಿ ಗರ್ಭವತಿ ಆದಾಗ ಈ ಭೂತವೇ ಬಂದು ಅದನ್ನು ನಾಶ ಮಾಡಿ ಹೋಗಿತ್ತು. ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಹೋಗಿದೆ ಅಂದ್ಕೊಂಡು ಬಿಟ್ಟಿದ್ರು. 3ನೇ ಬಾರಿ ಅದೇ ರೀತಿ ಗರ್ಭಿಣಿಯಾಗಿದ್ದಾಳೆ. ಅದನ್ನು ನಾಶ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೆ, ಈ ವ್ಯಕ್ತಿ ಏನೋ ತೊಗೊಂಡು ಎಸೆದ ನನ್ನ ಮೇಲೆ, ನನಗೆ ಈ ಕಷ್ಟ ಬಂದಿದೆ, ಒದ್ದಾಡ್ತಾ ಇದ್ದೇನೆ ಅಂತ ಹೇಳಿ ಅದು ಓಡೋಗುತ್ತಂತೆ. ಈಗ ಸುಟ್ಟು ಭಸ್ಮವಾಗಿ ನಾಶವಾಯಿತು. ಆಗ ಏನೆಸ್ತಿ ಅಂತ ಕೇಳಿದಾಗ ನಮ್ಗೆ ಗೊತ್ತಿಲ್ಲ, ನಂಗೆ ಭಯ ಆಯಿತು. ಗುರುಗಳು ಮೃತ್ತಿಕ ಕೊಟ್ಟಿದ್ರು, ಯಾರು ಬಂದರು ಅಂದರೆ ನನಗೆ ಹತ್ತಿರ ಹೊಡೆಯಕ್ಕೆ ಬಂದರು, ನನ್ನ ಹತ್ರ ಬಂದರೆ ಕಲ್ತ್ಕೊಂಡು ಹೊಡೆಯೋದು, ಅಲ್ಲೇನು ತೊಗೊಂಡು ಹೊಡಿತೀವಲ್ಲ, ಹಂಗೆ ನನ್ನ ಹತ್ರ ಮೃತ್ತಿಕ ಇತ್ತು, ಹಾಕ್ಕೊಂಡು ಎಸೆದೆ, ಅದು ಸುಟ್ಟೋಯ್ತು ಅಂತ. ನೋಡಿ, ಗುರುಗಳು ಕೊಟ್ಟಂತಹ ಮೃತ್ತಿಗೆಗೆ ಎಷ್ಟು ಮಹಿಮೆ ಇದೆ. ಇನ್ನೂ ಅನೇಕ ಮಹಿಮೆಗಳನ್ನು ಕೇಳ್ಬೋದು. ನಮ್ಮ ಊರಿನಲ್ಲೇನೇ ನಡೆದಂತಹದ್ದು, ನೀರಿನ ವೆಂಕಣ್ಣನಿಗೆ ಮೋಕ್ಷವನ್ನೇ ಕೊಟ್ಟಿದ್ದಾರೆ. ಏನು ಬೇಕು ಅಂತ ಕೇಳಿದಾಗ ಮೋಕ್ಷ ಅಂತ ಕೇಳಿದ್ದಾರೆ. ಆಗ ಗುರುಗಳು ವಿಶೇಷವಾಗಿ ಒಂದು ಸ್ಥಾಲಿಯನ್ನು ಸಿದ್ಧವನ್ನು ಮಾಡಿ ಪ್ರವೇಶವನ್ನು ಮಾಡು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅದರಲ್ಲಿ ಪ್ರವೇಶವನ್ನು ಮಾಡಿದರೆ ಅವನಿಗೆ ಜನರೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಏನಿದು ಅಗ್ನಿಯಲ್ಲಿ ಪ್ರವೇಶ ಮಾಡುವಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಇನ್ನೇನು ಅವನು ಪ್ರವೇಶವನ್ನು ಮಾಡೇ ಬಿಟ್ಟ, ಗುರುಗಳು ಆಜ್ಞೆ ಮಾಡಿದ್ದಾರೆ ಅಂತ. ಆ ಸಮಯಕ್ಕೆ ವಿಮಾನವೇ ಬಂದಿದೆ. ವಿಮಾನದಲ್ಲಿ ಬಂದು ಅವನಿಗೆ ಏನು ಗುರುಗಳು ಹೇಳಿದ್ರು ಅದೇ ರೀತಿಯಾಗಿ ಮೋಕ್ಷವೇ ಅವನಿಗೆ ಪ್ರಾಪ್ತಿಯಾಗಿದೆ. ಈ ರೀತಿಯಾದಂಥ ಅನೇಕ ಮಹಿಮೆಗಳನ್ನು, ಚರಿತ್ರೆಗಳನ್ನು ನಾವು ಗುರುಗಳ ಬಗ್ಗೆ ಚಿಂತನೆ ಮಾಡಬಹುದು. ಹೀಗೇನೆ ಗುರುಗಳ ವಿಶಿಷ್ಟವಾದಂತಹ ಮಹಿಮೆಗಳು ಒಂದಲ್ಲ ಎರಡಲ್ಲ. ನಮೋ ಅತ್ಯಂತ ದಯಾಲವೇ, ಅತ್ಯಂತ ದಯಾಳುಗಳವರು. ಅಪೇಕ್ಷಿತವಾದಂತಹ ಎಲ್ಲ ರೀತಿಯಾದಂತಹ ಫಲಗಳನ್ನು ಕೊಟ್ಟು ನಮಗೆ ಪೂರ್ಣ ಅನುಗ್ರಹ ಮಾಡ್ತಾ ಇದ್ದಾರೆ. ಸಾವಿರಾರು ನಾವು ತಪ್ಪುಗಳನ್ನು ಮಾಡಿದ್ರು ಕೂಡ ಗುರುಗಳು ಯಾವುದನ್ನು ಕೂಡ ಲೆಕ್ಕಿಸಿದ್ದೇನೆ. ಒಂದು ಬಾರಿ ಅವನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಅನುಗ್ರಹ ಮಾಡೋಣ ಅಂತ ಹೇಳಿ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಗುರುಗಳು ಮಾಡಿದಂತಹ ಅನೇಕ ಅನುಗ್ರಹಗಳಲ್ಲಿ ಒಂದು ಗಂಗೆಯನ್ನು ನಾವು ಒಂದು ಗಂಗೆಯನ್ನು ನೋಡ್ತೀವಿ, ಆದರೆ ಗುರುಗಳು 5 ಗಂಗೆಯನ್ನು ನಮಗೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ವೇದವ್ಯಾಸ ದೇವರು ವಿಭಾಗವನ್ನು ಮಾಡಿಕೊಟ್ಟರು. ಅದರ ಅರ್ಥವನ್ನೆಲ್ಲ ತಿಳಿಯೋದಕ್ಕೋಸ್ಕರವಾಗಿ. ಯಾಕೆಂದರೆ ವೇದದಲ್ಲಿ ಅನೇಕ ರೀತಿಯಾಗಿರ್ತದೆ, ಅದು ಯಾವೂ ಕೂಡ ನಮಗೆ ಸಾಕ್ಷಾತ್ತಾಗಿ ಸ್ಪಷ್ಟವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ನಮ್ಮಂಥ ಅಜ್ಞ ಜನರಿಗೆ. ಅದಕ್ಕೋಸ್ಕರವಾಗಿ ವೇದತ್ರಯ ವಿವೃತಿ ಎಂಬುವಂತಹ ಗಂಗೆಯನ್ನೇ ಹರಿಸಿದರು, ಸಮುದ್ರವನ್ನು. ಒಂದು ಸಮುದ್ರ ಇದ್ದಲ್ಲಿ ಗಂಗಾ ಸಮುದ್ರ ಈ ರೀತಿಯ ಚಿಂತನೆ ಮಾಡ್ಬೋದು. ಹೀಗೇನೆ ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಕ ಎಂಬುವಂತಹ ಇನ್ನೊಂದು ಭಾಷ್ಯಗಳಿಗೆ ವಿಶೇಷವಾಗಿ ತತ್ವಮಂಜರಿ ಅಂತ ಹೇಳಿ ಸುಧಾಗೆ ಯಾವ ಶ್ರೇಷ್ಠವಾದಂತಹ ಗ್ರಂಥ ಪರಿಮಳವನ್ನು ರಚನೆಯನ್ನು ಮಾಡಿದ್ದಾರೆ. ಚಂದ್ರಿಕಾ ಶ್ರೀ ವ್ಯಾಸರಾಜರು ಮಾಡಿದಂತಹ ಪರಮಂಗಳಕರವಾದಂತಹ ಗ್ರಂಥ ಚಂದ್ರಿಕಾಗೆ ಆಗಲೇ ಕೇಳಿದಂತೆ ಚಂದ್ರಿಕಾ ಪ್ರಕಾಶವನ್ನು ಮಾಡಿದ್ದಾರೆ. ಹೀಗೇನೆ ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂತ ಕೇಳಿದಂತೆ ಆ ವಾಕ್ಯೆಂಬುವಂಥ ಗಂಗೆಯನ್ನು ಸುರಿಸಿ ಎಲ್ಲರನ್ನೂ ಕೂಡ ಶುದ್ಧ ಮಾಡಿದ್ದಾರೆ. ಆ ಗಂಗೆಗಳೆಲ್ಲವೂ ಕೂಡ ಸೇರಿ ಶ್ರೇಷ್ಠವಾಗಿ ಹೇಗೆ ಸಮುದ್ರವನ್ನು ಸೇರುತ್ತದೆ ಅದೇ ರೀತಿಯ ಮೋಕ್ಷ ಎಂಬುವಂತಹ ಸ್ಥಾನಕ್ಕೆ ನಮ್ಮೆಲ್ಲರನ್ನೂ ಕೂಡ ಗುರುಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಪರಮಮಂಗಳಕರವಾದಂತಹ ಸಮಯ, ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಗುರುಗಳ ಆರಾಧನೆ ನೋಡಿ ವಿಶೇಷವಾಗಿ ವ್ರತ ಮುಗಿದು ಮುಂದೆ ಪ್ರಾರಂಭವಾಗ್ತದೆ. ಆ ವ್ರತ ಮುಗಿದ ಮೇಲೆ ಬರುವಂತಹದ್ದು ಉಪಕರ್ಮ. ಇವತ್ತಿನ ದಿನ ನಾವು ಶ್ರೇಷ್ಠವಾಗಿ ಋಗ್ವೇದ, ಯಜುರ್ವೇದ, ನೂತನ ಎಲ್ಲ ಉಪಕರ್ಮಗಳನ್ನು ಮಾಡ್ಕೊಂಡಿದ್ದೇವೆ. ಚಿಂತನೆ ನೋಡಿ, ಅನೇಕ ತಪ್ಪುಗಳನ್ನು ಮಾಡಿರ್ತೇವೆ, ಸಾವಿರಾರು ಲಕ್ಷಾಧಿಗಟ್ಟಲೆ ತಪ್ಪುಗಳನ್ನು ಮಾಡಿರ್ತೇವೆ. ನನ್ನ ಹತ್ತಿರ ನೀವು ಬರುವಾಗ ಶುದ್ಧರಾಗಿ ಬನ್ನಿ, ಉಪಕರ್ಮವನ್ನು ಮಾಡಿಕೊಂಡು. ಯಾಕೆಂದರೆ ನಿತ್ಯವೂ ಕೂಡ 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, ನಿತ್ಯವೂ ದೇವರ ಪೂಜೆ ಮಾಡಬೇಕು, ವಿಶ್ವದೇವಾದಿಗಳನ್ನು ಮಾಡಬೇಕು. ಆದರೆ ಏನೋ ಕಾಲದ ಅನುಸಾರವಾಗಿ ಅವೆಲ್ಲವೂ ಕೂಡ ಕ್ಷೀಣವಾಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ದಿನದಲ್ಲಿ ನೀವು ವೇದವನ್ನು ಸ್ವೀಕಾರವನ್ನು ಮಾಡಿ. ಎಲ್ಲರೂ ಕೂಡ ನಾವು ಬ್ರಹ್ಮಯಜ್ಞವನ್ನು ಮಾಡಿರ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಬ್ರಹ್ಮಸೂತ್ರಗಳನ್ನು, ಮಹಾಭಾರತ ಎಲ್ಲದರಲ್ಲೂ ಕೂಡ ಗುರುಗಳಲ್ಲಿ ಹೇಳಿಸಿರ್ತಾರೆ. ಹೀಗೇನೆ ಅದೆಲ್ಲವನ್ನು ಪಠನೆಯನ್ನು ಮಾಡಿ ದೊಡ್ಡ ಪುಣ್ಯದ ರಾಶಿಯನ್ನೇ ತುಂಬಿಕೊಂಡಿರ್ತೇವೆ. ಹಾಗೇನೆ ಪುಣ್ಯವನ್ನು ತುಂಬಿಸಿಕೊಂಡು ಅಷ್ಟೇ ಅಲ್ಲ, ಪ್ರಾರಂಭದಲ್ಲಿ ಪಂಚಗವ್ಯನ್ನು ಗುಡಿಸಿರ್ತಾರೆ. ಪಂಚಗವ್ಯನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿರುವಂತಹ ನಾವು ಮಾಡಿದಂಥ ಎಲ್ಲ ಪಾಪಗಳು ಕೂಡ ದಹತ್ಯಗ್ನಿರೇವೇಂದನಂ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿರುತ್ತದೆ. ಆ ಶುದ್ಧವಾಗಿ ಪಂಚಗವ್ಯಾದಿಗಳನ್ನು ಸ್ವೀಕರಿಸಿ ಶುದ್ಧವಾಗಿ ಯಾವ ಪುರಾಣಾದಿಗಳನ್ನು ಎಲ್ಲವನ್ನು ಕೂಡ ಪಠನೆ ಶ್ರವಣವನ್ನು ಮಾಡಿ ವಿಶೇಷ ಪುಣ್ಯವನ್ನು ಸ್ವೀಕಾರವನ್ನು ಮಾಡಿ ನನ್ನಲ್ಲಿ ಬನ್ನಿ ನೀವು. ಯಾಕೆಂದರೆ ಆಗ ಶುದ್ಧವಾಗಿರುತ್ತದೆ. ಶುದ್ಧವಾದ ಮನೆ, ಎಲ್ಲವೂ ಕೊಳೆ ಇದ್ದರೆ ಯಾರೂ ಒಳಗೆ ಬರುವುದಿಲ್ಲ. ಹಾಗೆ ಪಂಚಗವ್ಯವನ್ನು ಸ್ವೀಕರಿಸಿ ಶುದ್ಧವಾಗಿ ನೀವು ಮತ್ತೆ ಉಪಕರ್ಮವನ್ನು ಸ್ವೀಕಾರವನ್ನು ಮಾಡಿ ಎಲ್ಲ ವೇದಾದಿಗಳನ್ನು ಸ್ವೀಕಾರವನ್ನು ಮಾಡಿ ಬಂದಾಗ ಶುದ್ಧರಾಗಿರ್ತೀರ. ಶುದ್ಧವಾದ ಸಮಯದಲ್ಲಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ನಾನು ಪುಣ್ಯದ ರಾಶಿಯನ್ನೇ ನಿಮಗೆ ಸುರಿತೀನಿ, ಎಲ್ಲವನ್ನು ತುಂಬಿಕೊಂಡು ನೀವು ಸುಖವಾದ ಜೀವನವನ್ನು ಮಾಡಿ ಮೋಕ್ಷ ದಾರಿಯನ್ನು ಹಿಡಿಯಿರಿ ಎಂಬುದಾಗಿ ಗುರುಗಳು ವಿಶೇಷವಾಗಿ
ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಮಮಂಗಳಕರವಾದ ಸಮಯದಲ್ಲಿ ನಾವು 3 ದಿನಗಳ ಪರ್ಯಂತರವಾಗಿ ಶ್ರೇಷ್ಠವಾದಂತಹ ಅತ್ಯಂತ ಯೋಗ್ಯವಾದಂತಹ ಗ್ರಂಥ ಕಾವ್ಯ ಯಾವ ರಾಘವೇಂದ್ರ ವಿಜಯ, ಆ ಗುರುಗಳ ಚರಿತ್ರೆಯನ್ನು ಸಾಕ್ಷಾತ್ತಾಗಿ ನೋಡಿದವರು, ಗುರುಗಳಿಗೆ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿದವರು, ಅಂತಹ ಶ್ರೇಷ್ಠವಾದಂತಹ ಪರಮಮಂಗಳಕರವಾದಂತಹ ಚರಿತ್ರೆ. ಈ ಚರಿತ್ರೆಯನ್ನು ಕೇಳುವುದರಿಂದಲೇ ಮಂಗಳ ಎಂಬುದಾಗ್ತದೆ. ರಾಘವೇಂದ್ರ ವಿಜಯ ಎಂಬುದಾಗಿ ಹೇಳಿದ್ದಾರೆ. ಅದನ್ನು ಕೇಳುವುದರಿಂದ ಜಯ ಆಗ್ತದೆ. ಯಾವುದರಲ್ಲಿ ಜಯ? ಏನು ಆ ಜಯ ಶಬ್ದ ಕೇವಲ ಯಾರ ಜೊತೆ ಯುದ್ಧ ಆಡದೆ, ಒಂದು ಕಾಂಪಿಟೇಷನ್ ಮಾಡದೆ ಅಷ್ಟೇ ಜಯ ಆಗ್ಬೇಕಂತ ನಿಯಮ ಇಲ್ಲ. ಕಾಮಕ್ರೋಧಾದಿಗಳ ವಿರುದ್ಧ ಜಯ, ಅಲಕ್ಷ್ಮಿ ವಿರುದ್ಧ ಜಯ, ಏನೇನು ದುಷ್ಟ ಶಕ್ತಿಗಳು ಅಂತ ಇರುತ್ತೆ ಅದರ ವಿರುದ್ಧ ಜಯ, ಎಲ್ಲರ ವಿರುದ್ಧ ಜಯ ಆಗ್ತದೆ. ಸಾಮಾನ್ಯ ಜಯ ಅಲ್ಲ, ವಿಜಯ ಪ್ರಯೋಗ ಮಾಡಿದ್ರು. ವಿಶೇಷೇಣ ಜಯ, ಶ್ರೇಷ್ಠವಾದಂತಹ ವಿಜಯ ಎಂಬುದಾಗ್ತದೆ. ಅದಕ್ಕೆ ಗುರುಗಳೇ ನಿಂತು ರಕ್ಷಣೆಯನ್ನು ಮಾಡ್ತಾರೆ. ನೋಡಿ, ಮತ್ತೆ ರಾಘವೇಂದ್ರ ರಾಮಚಂದ್ರ ದೇವರು ಈ ವಿಜಯವನ್ನು ಕೊಡ್ತಾರೆ. ಅದಕ್ಕೆ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾರೆ, ಭಗವಂತ ಪೂರ್ಣ ಅನುಗ್ರಹವನ್ನು ಮಾಡಿ. ಯಾಕೆಂದ್ರೆ ಗುರುಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ಭಗವದ್ಭಕ್ತರು, ಭಕ್ತಾಗ್ರೇಸರರು ಇವರು ಕೇಳಿದಾಗ ಭಗವಂತ ಇಲ್ಲ ಅಂತ ಹೇಳೋದೇ ಇಲ್ಲ. ನಾವು ಭಕ್ತಿಯಿಂದ ಕೇವಲ ಗುರುಗಳನ್ನು ಪ್ರಾರ್ಥನೆ ಮಾಡಬಾರ್ದು. ಗುರುಗಳ ಅಂತರ್ಗತನಾದಂತಹ ಭಾರತೀಯ ರಮಣ ಕ್ಷೇಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ. ವಿಶೇಷವಾಗಿ ಆ ರಾಘವೇಂದ್ರದ ವಿಜಯದ ಚರಿತ್ರೆಗಳನ್ನು ಯಥಾಮತಿಯಾಗಿ ಚಿಂತನೆಯನ್ನು ಮಾಡಿದ್ದೇವೆ. ಅದರ ಪುಣ್ಯದ ಫಲವನ್ನು ದೇವರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ 3 ದಿನಗಳಲ್ಲಿ ವಿಶೇಷವಾಗಿ ಸಪ್ತನಾಮಗಳನ್ನು ಮಾಡುವಂತಹ ಸೌಭಾಗ್ಯವನ್ನು ದೇವರು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ